ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಗೀತಾಂಜಲಿ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ತಿಳಿಸ್ತಿರೋಂತಹ ವಿಚಾರ ಯಾವುದಂದರೆ 6ನೇ ತರಗತಿಯಿಂದ 12ನೇ ತರಗತಿ ಪಠ್ಯಪುಸ್ತಕ ಏನು ಬರುತ್ತೆ ಸಮಾಜ ವಿಜ್ಞಾನದ್ದು ಇತಿಹಾಸ, ಅದ್ರ ಬಗ್ಗೆ ನಾನಿವತ್ತು ತಿಳಿಸ್ಕೊಡ್ತಾ ಹೋಗ್ತಿದ್ದೀನಿ. ಇದು ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಕೇಳ್ತಾ ಹೋಗ್ತಿರ್ತಾರೆ, ಯಾವ ರೀತಿ ನೀವು ಅಧ್ಯಯನವನ್ನು ಮಾಡ್ತಾ ಹೋಗಬೇಕು. ಮತ್ತು ಬೇಸಿಕ್ ಅನ್ನೋದು ನಮಗೆ ತುಂಬ ಇಂಪಾರ್ಟೆಂಟು. ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಆಗಿರ್ಬೋದು, KS IAS ಆಗಿರ್ಬೋದು, ಇದೆಲ್ಲವೂ ಕೂಡ ನೀವು 6th ಇಂದ 12th ಅಂದರೆ 6ನೇ ತರಗತಿಯ 12ನೇ ತರಗತಿವರೆಗೆ ನೀವು ಅಧ್ಯಯನವನ್ನು ಮಾಡಿದ್ರೆ ತುಂಬ ಒಳ್ಳೆಯದು. ಮತ್ತು ಕೀ ಪಾಯಿಂಟ್ಸನ್ನು ನೀವು ಮಾಡ್ಕೊಳ್ತಾ ಹೋಗ್ಬೋದು. ಹಾಗೆ ಯಾರಾದ್ರೂ 6ರಿಂದ 12ನೇ ತರಗತಿ ಓದ್ತಿದ್ರೆ ಆ ಪುಸ್ತಕಗಳನ್ನು ಚೆನ್ನಾಗಿ ಓದ್ಕೊಳ್ಳಿ. ಆವಾಗ ನಿಮಗೆ TET CET ಇದಕ್ಕೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ ಏನಂತಂದರೆ 6ನೇ ತರಗತಿ ಯಾರು ಮಕ್ಕಳು ಓದ್ತಿರ್ತೀರ ಅವ್ರಿಗೂ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಹಾಗಾಗಿ ಈ ವಿಡಿಯೋವನ್ನು ಮಾಡ್ತಿದ್ದೀನಿ. ಮೊದಲು ಇದು 6ನೇ ತರಗತಿ ಭಾಗ 1 ಸಮಾಜ ವಿಜ್ಞಾನ ಬರೋಂತಹ ಪಾಠ 1ರಲ್ಲಿ ಅಧ್ಯಾಯ 1ರಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ. ಭಾರತ ನಮ್ಮ ಹೆಮ್ಮೆ ಅಂದರೆ ಇದು ಅಧ್ಯಾಯ 1ರಲ್ಲಿ ಬರುತ್ತೆ. ಇದನ್ನ ಪಾಠವನ್ನು ಪರಿಚಯವನ್ನು ಮಾಡ್ಕೊಳ್ತಾ ಹೋಗೋಣ. ಪಾಠವನ್ನು ಪರಿಚಯ ಮಾಡ್ಕೊಳ್ತಾ ಹೋಗೋದ್ರ ಮುಂಚೆ ಯಾಕೆ ಪಾಠವನ್ನು ಪರಿಚಯ ಮಾಡ್ಕೋಬೇಕು ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ತಾ ಹೋಗೋಣ. ದೇಶದ ಹಿರಿಮೆ ಗರಿಮೆಗಳ ಬಗ್ಗೆ ಅರಿವು ಮೂಡಿಸುವುದು ಶಿಕ್ಷಣದ ಒಂದು ಅತ್ಯವಶ್ಯಕ ಆಯಾಮ. ಅಂದರೆ ನಮಗೆ ದೇಶವನ್ನ ಏನೇನು ಆಗ್ತಿದೆ, ನ್ಯಾಷನಲ್ ಆಗಿರ್ಬೋದು, ಇಂಟರ್ನ್ಯಾಷನಲ್ ಆಗಿರ್ಬೋದು, ಅಂದರೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ರೀತಿ ನಡೀತಾ ಹೋಗ್ತಿದೆ, ಮತ್ತು ದೇಶ ನಮಗೆ ಯಾವ ರೀತಿ ಹಿರಿಮೆಗಳನ್ನು ಕೊಡ್ತಿದೆ, ಅದ್ರ ಬಗ್ಗೆ ಅರಿವನ್ನು ಮೂಡಿಸುವಂತಹ ಪ್ರಯತ್ನವನ್ನು ನಮಗೆ ಶಿಕ್ಷಣ ಮಾಡ್ತಾ ಹೋಗುತ್ತೆ. ಇಂತಹ ಅರಿವು ವಿದ್ಯಾರ್ಥಿಗಳಲ್ಲಿ ದೇಶದ ಕುರಿತು ಹೆಮ್ಮೆ ಗೌರವವನ್ನು ಮೂಡಿಸುತ್ತೆ. ಅಂದರೆ ಈ ಥರ ನಾವು ಓದೋದ್ರಿಂದ, ದೇಶದ ಬಗ್ಗೆ ಹೆಚ್ಚು ಅಧ್ಯಯನ ಮಾಡೋದು ಹೇಳೋದ್ರಿಂದ ಮಕ್ಕಳಲ್ಲಿ ಏನಾಗುತ್ತೆ ಅಂದರೆ ವಿದ್ಯಾರ್ಥಿಗಳಲ್ಲಿ ದೇಶದ ಬಗ್ಗೆ ಹೆಮ್ಮೆ ಬರುತ್ತೆ, ಮತ್ತು ಗೌರವವನ್ನು ಮೂಡಿಸುವಂತಹ ಪ್ರಯತ್ನವನ್ನು ಮಾಡುತ್ತೆ, ಮತ್ತು ಭಾವನಾತ್ಮಕವಾಗಿ ಏಕತೆಯನ್ನು ತರಬಲ್ಲದು ಅನ್ನೋ ಒಂದು ಕಾರಣದಿಂದ ಈ ಪಾಠವನ್ನು ಪರಿಚಯ ಮಾಡಿಕೊಡ್ತಿದ್ದಾರೆ. ಆಗ ಇದನ್ನು ಗಮನದಲ್ಲಿರಿಸಿಕೊಂಡು ಭಾರತೀಯರು ವಿವಿಧ ಕ್ಷೇತ್ರಗಳಲ್ಲಿ ನೀಡಿರುವಂತಹ ಕೊಡುಗೆಗಳು ಮತ್ತು ಎತ್ತಿ ಹಿಡಿದಿರುವ ಸಾರ್ವಕಾಲಿಕ ಮೌಲ್ಯಗಳನ್ನು ಈ ಪಾಠದಲ್ಲಿ ನಾವು ಪರಿಚಯಿಸಲಾಗುತ್ತೆ. ಅಂದರೆ ಭಾರತೀಯರು ವಿಜ್ಞಾನ ಕ್ಷೇತ್ರ ಆಗಿರ್ಬೋದು, ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ತಮ್ಮದೇ ಆದಂತಹ ರೀತಿಯಲ್ಲಿ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಆ ಕೊಡುಗೆಗಳನ್ನು ಕೊಟ್ಟಿದ್ದಾರೆ, ಆ ಮೌಲ್ಯಗಳು ಏನು ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ತಾ ಹೋಗಬೇಕಾಗುತ್ತೆ. ಹಾಗಾಗಿ ಈ ಪಾಠವನ್ನು ನಾವು ಪರಿಚಯವನ್ನು ಮಾಡ್ಕೊಳ್ತಿದ್ದೀವಿ. ಇಲ್ಲಿ ಸಾಮರ್ಥ್ಯಗಳನ್ನು ನಾವು ತಿಳ್ಕೊಳ್ತಾ ಹೋಗೋಣ. ಆಧುನಿಕ ಕಾಲದಲ್ಲಿ ಭಾರತದ ಭವ್ಯತೆಯನ್ನು ಇನ್ನಿತರ ಜನಾಂಗಗಳು ತಿಳಿಯುವಂತಾಗಲು ಯುರೋಪಿಯನ್ ವಿದ್ವಾಂಸರು ಹೇಗೆ ಕಾರಣರಾದರು ಎಂಬುದನ್ನು ತಿಳಿಯುವಂಥದ್ದು. ಅಂದರೆ ಆಧುನಿಕ ಕಾಲದಲ್ಲಿ ಭಾರತದಲ್ಲಿ ಯಾವ ರೀತಿ ಭವ್ಯತೆ ಇತ್ತು, ಮತ್ತು ಇನ್ನಿತರ ಜನಾಂಗಗಳು ಯಾವ ರೀತಿ ಇತ್ತು, ಜನಾಂಗಗಳು ಯಾವ ರೀತಿ ತಮ್ಮ ವಿಚಾರಗಳನ್ನು ಹೇಳ್ತಿದ್ರು, ಯಾವ ರೀತಿ ಸಂಸ್ಕೃತಿ ಇತ್ತು, ಆಚಾರ ವಿಚಾರಗಳಿತ್ತು ಅನ್ನೋದನ್ನು ತಿಳಿಸುವಂತಹ ಪ್ರಯತ್ನವನ್ನು ಯುರೋಪಿಯನ್ ವಿದ್ವಾಂಸರು ಏನು ಮಾಡ್ತಾರೆ, ನಮ್ಮ ಭಾರತದ ಸಂಸ್ಕೃತಿಯನ್ನು ಅಧ್ಯಯನ ಮಾಡಿ, ಇಲ್ಲಿ ಜನಾಂಗಗಳನ್ನು ಅಧ್ಯಯನ ಮಾಡಿ ಏನು ಮಾಡ್ತಾರೆ, ವರದಿಯನ್ನು ಸಲ್ಲಿಸುವಂಥದ್ದು, ಅಂದರೆ ಬುಕ್ಸ್ಗಳನ್ನು ತರುವಂಥದ್ದು, ಕೃತಿಗಳನ್ನು ತರುವಂತಹ ಕೆಲಸವನ್ನು ಯುರೋಪಿಯನ್ ವಿದ್ವಾಂಸರು ಮಾಡ್ತಾರೆ. ಹಾಗಾಗಿ ಕಾರಣಕರ್ತರು ಯಾವ ರೀತಿ ಆಗ್ತಾರೆ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ತಾ ಹೋಗ್ಬೋದು. ಹಾಗೆ ಜ್ಞಾನ ವಿಜ್ಞಾನ ಮತ್ತಿತರ ಕ್ಷೇತ್ರಗಳಲ್ಲಿ ಭಾರತೀಯರು ಮಾಡಿರುವ ಸಾಧನೆಗಳನ್ನು ತಿಳಿದು ದೇಶದ ಬಗ್ಗೆ ಹೇಗೆ ಹೆಮ್ಮೆ ಪಡುವಂಥದ್ದು. ಈಗ ರೀಸೆಂಟ್ ನಾವು ಪ್ರಸ್ತುತವಾಗಿ ನಾವು ನೋಡೋದಾದರೆ ಚಂದ್ರಯಾನ 3, ಅದರಲ್ಲಿ ಚಂದ್ರಯಾನ 3ಯಲ್ಲಿ ಯಾವ ರೀತಿ ಅವರು ವಿಜ್ಞಾನವನ್ನು ಬೆಳವಣಿಗೆಯನ್ನು ಡೆವಲಪ್ಮೆಂಟ್ ಮಾಡಿಕೊಂಡು ತಂತ್ರಜ್ಞಾನವನ್ನು ಯಾವ ರೀತಿ ಬಳಕೆಯನ್ನು ಮಾಡ್ಕೊಂಡಿದ್ದಾರೆ ಅನ್ನೋದು ಇದು ಒಂದು ಉದಾಹರಣೆಯಾಗಿ ನಾವು ನೋಡ್ತಾ ಹೋಗ್ಬೋದು. ಹಾಗಾಗಿ ಜ್ಞಾನ ವಿಜ್ಞಾನದಲ್ಲಿ ಯಾವ ರೀತಿ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಕ್ಷೇತ್ರದಲ್ಲಿ ಭಾರತೀಯರು ಅನ್ನೋದನ್ನು ನಾವು ತಿಳ್ಕೊಳ್ತಾ ಹೋಗ್ಬೋದು. ಹಾಗೆ ಭಾರತೀಯರು ವಿಶ್ವ ನಾಗರಿಕತೆಗೆ ಕೊಟ್ಟಿರುವ ಸಾರ್ವಕಾಲಿಕ ಮೌಲ್ಯಗಳನ್ನು ಗುರುತಿಸಿ ಪ್ರಚಲಿತ ಸನ್ನಿವೇಶದಲ್ಲಿ ಮಾನವ ಕುಲಕ್ಕೆ ಇವೆಷ್ಟು ಸಂಗತವಾಗಿವೆ ಎಂಬುದನ್ನು ಅರ್ಥೈಸಿಕೊಳ್ಳುವಂಥದ್ದು. ಅಂದರೆ ಭಾರತೀಯರು ವಿಶ್ವಕ್ಕೆ ನಾಗರಿಕತೆಗೆ ಕೊಟ್ಟಿರುವಂತಹ ಮೌಲ್ಯಗಳೇನು ಅನ್ನೋದನ್ನು ಗುರುತಿಸಿ ಐಡೆಂಟಿಫೈಯನ್ನು ಮಾಡಿ ಪ್ರಸ್ತುತವಾಗಿ ಸನ್ನಿವೇಶಗಳಲ್ಲಿ ಮಾನವರು ಯಾವ ರೀತಿ ಬಳಕೆಯನ್ನು ಮಾಡ್ಕೋಬೋದು ಅನ್ನೋದನ್ನು ಅರ್ಥೈಸಿಕೊಳ್ಳುವಂತಹ ಕೆಲಸವನ್ನು ಈ ಪಾಠ ನಮಗೆ ಮಾಡ್ತಾ ಹೋಗುತ್ತೆ. ಈ ಪಾಠದ ಪ್ರವೇಶವನ್ನು ಮಾಡ್ತಾ ಹೋಗೋಣ. ಪಾಠದ ಪ್ರವೇಶವನ್ನು ಮಾಡುವಾಗ ಒಂದು ವಿದ್ಯಾರ್ಥಿ ಹೇಳ್ತಾನೆ, ಮೇಡಮ್, ನಾವ್ಯಾಕೆ ದೇಶದ ಬಗ್ಗೆ ಹೆಮ್ಮೆ ಪಡಬೇಕು? ಇದು ಸತೀಶನ ಸಹಜ ಪ್ರಶ್ನೆ ಆಗಿರುತ್ತೆ. ಇದಕ್ಕೆ ಶಿಕ್ಷಕಿ ವಿವರವಾಗಿ ಉತ್ತರವನ್ನು ನೀಡ್ತಾ ಹೋಗ್ತಾರೆ. ಜನನಿ ಜನ್ಮಭೂಮಿಶ್ಚ ಸ್ವರ್ಗದಪಿ ಗರಿಯಸಿ, ಅಂದರೆ
ತಾಯಿ ಹಾಗೂ ತಾಯ್ನಾಡು ಸ್ವರ್ಗಕ್ಕಿಂತಲೂ ಮಿಗಿಲಾದದ್ದು. ಅಂದರೆ ನಮಗೆ ತಾಯಿ ಎಷ್ಟು ಮುಖ್ಯನೋ ಹಾಗೆ ನಮ್ಮ ತಾಯ್ನಾಡು ಕೂಡ ಅಷ್ಟೇ ಮುಖ್ಯ. ತಾಯಿ ಹತ್ರ ಇದ್ದರೆ ನಾವು ಯಾವ ರೀತಿ ಸ್ವರ್ಗ ಅಂತೆ ಕಾಣ್ತೀವೋ ಹಾಗೆ ನಮ್ಮ ತಾಯ್ನಾಡು ಅನ್ನೋದು ಸ್ವರ್ಗಕ್ಕಿಂತ ಮಿಗಿಲಾದದ್ದು. ಅಂದರೆ ಸ್ವರ್ಗದಲ್ಲಿ ನಮ್ಗೆ ಏನೇನು ಬೇಕಾಗುವಂತಹ ವಸ್ತುಗಳಿರುತ್ತೋ ಆ ಥರ ನೀರು, ಜಲ, ನಮಗೆ ಭೂಮಿ ಮತ್ತು ಎಲ್ಲ ಸೌಕರ್ಯಗಳನ್ನು ಕೊಟ್ಟಿದೆ. ಹಾಗಾಗಿ ನಮಗೆ ಸಂಸ್ಕೃತಿ, ಆಚಾರ ವಿಚಾರ, ಸಂಪ್ರದಾಯಗಳು ಎಲ್ಲನೂ ಕೊಟ್ಟಿದೆ. ಸೊ ಹಾಗಾಗಿ ನಮಗೆ ತಾಯ್ನಾಡು ಅನ್ನೋದು ಸ್ವರ್ಗಕ್ಕಿಂತಲೂ ಮೇಲು ಅನ್ನೋದು ಇಲ್ಲಿ ಹೇಳ್ತಾ ಹೋಗ್ತಾರೆ. ಹಾಗೆ ಭಾರತವು ಸೇರಿದಂತೆ ಅನೇಕ ಪುರಾತನ ನಾಗರಿಕತೆಗಳಲ್ಲಿ ಮಾತೃದೇವತೆಯ ಆರಾಧನೆ ಇತ್ತು. ಅಂದರೆ ನೀವು ಪ್ರಾಚೀನ ಯುಗವನ್ನು ನೋಡಬೇಕಾದ್ರೆ ಅಲ್ಲಿನೂ ಕೂಡ ಮಾತೃ ಪ್ರಧಾನ ವ್ಯವಸ್ಥೆನೂ ಇತ್ತು. ಈಗ ನಾವೇನು ಪ್ರಸ್ತುತವಾಗಿ ಪಿತೃ ಪ್ರಧಾನ ವ್ಯವಸ್ಥೆ ಅಂತ ನೋಡ್ತಿದ್ವೋ ಹಾಗೆಯೇ ಆಗಿನ ಕಾಲದಲ್ಲಿ ಅಂದರೆ ಪ್ರಾಚೀನ ಕಾಲದಲ್ಲಿ ಮಾತೃದೇವತೆ ಆರಾಧನೆ ಜೊತೆಗೆ ಮಾತೃ ಪ್ರಧಾನ ವ್ಯವಸ್ಥೆಯನ್ನು ಕೂಡ ನಾವು ನೋಡ್ತಾ ಹೋಗ್ತಿದ್ವಿ. ಹಾಗೆ ಅಲ್ಲಿ ಹೆಚ್ಚು ನಾಗರಿಕತೆಗಳಲ್ಲಿ ಮಾತೃದೇವತೆಯನ್ನು ಆರಾಧನೆ ಮಾಡುವಂತಹ ವ್ಯವಸ್ಥೆ ಇತ್ತು. ಹಾಗೆ ಅಲೆಮಾರಿ ಜೀವನ ನಡೆಸುತ್ತಿದ್ದ ಆದಿಮಾನವ ಒಂದೆಡೆ ವಾಸ ಮಾಡಲು ತೊಡಗಿದ ಮೇಲೆ ಗ್ರಾಮ ಜೀವನ ಆರಂಭ ಆಯಿತು. ಅಂದರೆ ಅಲೆಮಾರಿ ಮಾಡ್ತಿದ್ದಂತಹ ಆದಿಮಾನವರು ಒಂದು ಕಡೆ ನಿಲ್ತಾರೆ. ಅಂದರೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ವಲಸೆ ಹೋಗುವಂತಹ ಪದ್ಧತಿ ಜನರಿಗೆ ಇರ್ತಿತ್ತು ನಾಗರಿಕತೆಗಳಲ್ಲಿ. ಆದರೆ ಒಂದು ಕಡೆ ಅವ್ರು ಏನು ಮಾಡ್ತಾರೆ ಅಂತಂದರೆ, ನಾವು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗೋದನ್ನು ತಪ್ಪಿಸಿ ಒಂದೇ ಕಡೆ ನಾವು ನೆಲೆ ನಿಂತು ವಾಸ ಮಾಡುವಂತಹ ಕೆಲಸವನ್ನು ಮಾಡಬೇಕು. ಹಾಗಾಗಿ ತೊಡಗುವಂತಹ ಕೆಲಸವನ್ನು ಮಾಡ್ತಾರೆ. ಅದನ್ನು ನಾವು ಗ್ರಾಮ ಜೀವನ ಆರಂಭ ಅಂತ ನಾವಿಲ್ಲಿ ಕರಿತಾ ಹೋಗ್ತೀವಿ. ಹಾಗೆ ಏನು ಮಾಡ್ತಾನೆ, ಆ ಗ್ರಾಮ ಜೀವನ ಆರಂಭಕ್ಕೆ ಏನು ಮಾಡ್ತಾನೆ, ಆದಿಮಾನವ ಹೊಂದಿಕೊಳ್ಳುವಂತಹ ಕೆಲಸವನ್ನು ಮಾಡ್ತಾ ಹೋಗ್ತಾನೆ. ಆ ಹೊಂದಿಕೊಳ್ಳುವಂತಹ ಸಂದರ್ಭದಲ್ಲಿ ತನ್ನ ಗ್ರಾಮದ ಬಗ್ಗೆ ಮೋಹವನ್ನು ಏನು ಮಾಡ್ತಾರೆ, ಉಂಟಾಗಿರಬೇಕಾಗತ್ತೆ. ಅಂದರೆ ಆ ಗ್ರಾಮದ ಬಗ್ಗೆ ಏನಿರಬೇಕು, ಮೋಹ ಅನ್ನೋದು ಇರಬೇಕಾಗತ್ತೆ. ಆ ನೆಲ ರಕ್ಷಣೆ ತನ್ನ ಪವಿತ್ರ ಹೊಣೆ ಅಂತಲೂ ಕೂಡ ಇರಬೇಕಾಗತ್ತೆ. ಅಂದರೆ ಆ ನೆಲವನ್ನು ರಕ್ಷಣೆ ಮಾಡುವಂತಹ ಕೆಲಸವೂ ಕೂಡ ನಮ್ಮದು ಒಂದು ಪವಿತ್ರ ಹೊಣೆಯಾಗಿರುತ್ತೆ ಅನ್ನೋದನ್ನು ನಾವು ಏನು ಮಾಡಬೇಕಾಗತ್ತೆ, ತಿಳ್ಕೊಬೇಕಾಗಿರುತ್ತೆ, ಅವನಿಗೆ ಅನಿಸ್ಬೇಕಾಗತ್ತೆ ಅನ್ನೋದನ್ನ ಹೇಳ್ತಾರೆ. ಹಾಗೆ ಕಾಲ ಸರಿದಂತೆ ಗ್ರಾಮಗಳು ಒಂದುಗೂಡಿ ರಾಜ್ಯವಾಗುತ್ತಾಗ, ಅಂದರೆ ಗ್ರಾಮ ಜೀವನ ಯಾವ ರೀತಿ ಗ್ರಾಮ ಶುರು ಆಯಿತು ಅಲ್ಲಿಂದ ಏನಾಗುತ್ತೆ, ಎಲ್ಲ ಕಾಲ ಕಳೆದಂತೆ ಗ್ರಾಮಗಳು ಒಂದುಗೂಡಿ, ಒಂದು ಗ್ರಾಮ ಮತ್ತೊಂದು ಗ್ರಾಮಗಳು ಕೂಡಿ ಏನಾಗುತ್ತೆ, ರಾಜ್ಯವಾಗುತ್ತೆ. ರಾಜ್ಯವಾದಾಗ ರಾಜ್ಯಗಳು ಬೆರೆತು ಸಾಮ್ರಾಜ್ಯವಾಗುತ್ತೆ. ಸಾಮ್ರಾಜ್ಯಗಳು ಅಂದರೆ ಒಂದು ರಾಜ್ಯ ಮತ್ತು ಇನ್ನೊಂದು ರಾಜ್ಯಗಳು ಸೇರಿ ಏನು ಮಾಡ್ತವೆ, ಸಾಮ್ರಾಜ್ಯ ಆಗ್ತವೆ. ದೇಶಭಕ್ತಿ ಮೂರ್ತ ರೂಪ ತಳೆಯುತ್ತೆ. ಅಂದರೆ ಸಾಮ್ರಾಜ್ಯವಾದಾಗ ಅವ್ರ ಮೇಲೆ ಏನಾಗುತ್ತೆ, ದೇಶಭಕ್ತಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ, ಅಥವಾ ನಮ್ಮ ಪ್ರಾಂತ್ಯ ಅನ್ನೋದು ಅವರಿಗೆ ಮನಸ್ಸಲ್ಲಿ ಮೂರ್ತ ರೂಪವಾಗಿ ತಾಳ್ತಾ ಹೋಗುತ್ತೆ. ಈ ರೀತಿ ದೇಶ ಸೇವೆ ನಮಗೆ ಈಶ ಸೇವೆ ಅನ್ನೋ ಥರ ಸಮವಾಗುತ್ತೆ ಅಂತ. ನಮ್ಮ ದೇಶ ಸೇವೆನ ಯಾವ ರೀತಿ ಮಾಡ್ತೀವಿ, ಈಶನಿಗೂ ಕೂಡ ನಮ್ಮ ಸೇವೆ ಸಮವಾಗಿರುತ್ತೆ ಅನ್ನೋದನ್ನು ಇವರು ಹೇಳ್ತಾ ಹೋಗ್ತಾರೆ. ಹೀಗೆ ಹುಟ್ಟಿದ ನೆಲ ತಾಯಿನಾಡಿನ ಸ್ಥಾನಕ್ಕೇರಿತು. ಅಂದರೆ ನಾವು ಯಾವ ನೆಲದಲ್ಲಿ ಹುಟ್ಟುತ್ತೀವೋ ಆ ನೆಲವನ್ನು ನಾವು ತಾಯ್ನಾಡು ಅಂತ ನಾವಿಲ್ಲಿ ಕರೀತಾ ಹೋಗ್ತೀವಿ. ಆ ಸ್ಥಾನಕ್ಕೆ ಏರುತ್ತೆ ಅನ್ನೋದನ್ನ ಹೇಳ್ತಾರೆ. ಹಾಗೆ ನಾವು ದೇಶದ ಸಾಧನೆಗಳನ್ನು ಅರಿತುಕೊಂಡಾಗ ಅದರ ಬಗ್ಗೆ ಹೆಮ್ಮೆ ಪಡುವುದು ಸಹಜ ಅಲ್ಲವೇ ಅಂತ ಹೇಳ್ತಾರೆ. ಅಂದರೆ ನಾವು ದೇಶಕ್ಕೆ ಏನಾದರೂ ಸಾಧನೆಯನ್ನು ಕೊಟ್ಟಾಗ, ಅರಿತುಕೊಂಡಾಗ, ಅಥವಾ ಸಾಧನೆಯನ್ನು ಕೊಟ್ಟವರನ್ನು ನಾವು ಅಧ್ಯಯನವನ್ನು ಮಾಡಿದಾಗ ಅಥವಾ ಅದನ್ನು ಅರಿತುಕೊಂಡಾಗ ನಮಗೇನಾಗುತ್ತೆ, ಆ ದೇಶದ ಬಗ್ಗೆ ಏನಾಗುತ್ತೆ, ಹೆಮ್ಮೆ ಪಡುವಂತಹ ಸಹಜ ಸ್ಥಿತಿ ನಮಗೆ ಬಂದ್ಬಿಡುತ್ತೆ ಅನ್ನೋದನ್ನ ಹೇಳ್ತಾರೆ. ಇದಿಷ್ಟನ್ನು ಕೂಡ ನಾವು ನೋಡಿದ್ವಿ. ಈಗ ಭರತಖಂಡ, ಹಿಂದೂಸ್ತಾನ, ಇಂಡಿಯಾ, ಜಂಬೂದ್ವೀಪ ಈ 4 ಕೂಡ ಭಾರತ ಅಂತ ಕರೀತಾ ಹೋಗ್ತೀವಿ. ಭಾರತ ಅಂದರೆ ಭರತಖಂಡ, ಹಿಂದೂಸ್ತಾನಿ ಈ ಥರ ಒಂದು ನೇಮ್ಗಳಲ್ಲಿ ನಾವು ಕರಿತಾ ಹೋಗ್ತೀವಿ. ನಿಮಗೆ ಕ್ವಶನ್ಸ್ಗಳು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲೂ ಕೂಡ ಕೇಳ್ತಾ ಹೋಗ್ಬೋದು. ಅಂದರೆ ಭಾರತ ಎಂಬ ಹೆಸರು ಹೇಗೆ ಬಂತು ಅಂತ ನೀವು ಕೇಳ್ಬೋದು. ಅಥವಾ ಭಾರತವನ್ನು ಹಿಂದೆ ಯಾವ ಹೆಸರುಗಳಿಂದ ಕರೀತಾ ಇದ್ರು ಅಂತ ನಿಮಗೆ ಕ್ವಶನ್ಸ್ನ ಕೇಳ್ಬೋದು. ಆವಾಗ ನೀವು ಭರತಖಂಡ ಅಥವಾ ಹಿಂದೂಸ್ತಾನ ಅಥವಾ ಇಂಡಿಯಾ, ಜಂಬೂದ್ವೀಪ ಈ ಥರ ನೀವು ಕರೀತಾ ಹೋಗ್ಬೋದು. ಹೀಗೆ ಈ ಥರ ಕರಿಬೇಕಂದ್ರೆ ಕಾರಣ ಏನು ಅನ್ನೋದನ್ನು ನಾವು ತಿಳ್ಕೊಳ್ತಾ ಹೋಗೋಣ. ಪ್ರಾಚೀನ ಕಾಲದಿಂದಲೂ ನಮ್ಮ ದೇಶವನ್ನು ಭಾರತ ಎಂಬುದಾಗಿ ಕರೆಯಲಾಗುತ್ತಿತ್ತು.
ಯಾಕೆ ಹಂಗೆ ಕರೀತಿದ್ರು, ನಮ್ಮ ದೇಶಕ್ಕೆ ಭಾರತ ಎಂಬ ಹೆಸರು ಹೇಗೆ ಬಂತು ಅಂತ ನಾವು ತಿಳ್ಕೊಳ್ಳೇಬೇಕಲ್ವಾ. ಹಾಗಾದ್ರೆ ಬನ್ನಿ ತಿಳ್ಕೊಳ್ತಾ ಹೋಗೋಣ. ಭಾರತ ಪುರಾಣಗಳ ಪ್ರಕಾರ, ನಮಗೆ ಆಗೆಲ್ಲ ಕೂಡ ಪ್ರೈಮರಿ ಸೋರ್ಸಸ್ ಅಂತೆಲ್ಲ ನಾವು ತಗೋತೀವಿ, ಪ್ರಾಥಮಿಕ ಆಧಾರಗಳಂತ ತಗೊಂಡಾಗ ನಾವು ಪುರಾಣಗಳನ್ನ ಆಧಾರವಾಗಿ ಇಟ್ಕೊಂಡು ನಾವೇನ್ ಮಾಡ್ತೀವಿ, ಅಧ್ಯಯನವನ್ನ ಮಾಡ್ತಾ ಹೋಗ್ವಿ. ಆ ಪುರಾಣಗಳು ಏನ್ ತಿಳಿಸುತ್ತೆ ಅಂದ್ರೆ, ಋಷಭನಾಥನ ಹಿರಿಯ ಮಗ ಭರತನೆಂಬ ಓರ್ವ ರಾಜನಿದ್ದನಂತೆ. ಅವನು ಭರತನ ಆಳಿದ ನಾಡು ಭರತಖಂಡ ಅಥವಾ ಭರತ ವರ್ಷ ಅಥವಾ ಭಾರತ ದೇಶ ಎನಿಸಿತು. ಅಂದ್ರೆ ಋಷಭನಾಥನ ಹಿರಿಯ ಮಗ ಭರತ ಎಂಬ ರಾಜ ಆಳ್ವಿಕೆ ಮಾಡ್ತಿದ್ದ. ಅವನು ಆಳಿದಂತಹ ನಾಡನ್ನ ನಾವು ಭರತಖಂಡ ಅಂತ ನಾವು ಕರಿತಿದ್ವಿ, ಅಥವಾ ಭರತ ವರ್ಷ ಅಂತ ನಾವು ಯಾವುದ್ರ ಪ್ರಕಾರ, ಪುರಾಣದ ಪ್ರಕಾರ ನಾವು ತಿಳಿದುಕೊಂಡ್ವಿ. ನೆಕ್ಸ್ಟ್ ಅದಾದ್ಮೇಲೆ ಸುಮಾರು 3000 ವರ್ಷಗಳ ಹಿಂದೆ ಪರ್ಷಿಯಾ ದೇಶದ ಜನರು ಸಿಂಧು ಬಯಲಿನ ಜನರೊಂದಿಗೆ ಸಂಪರ್ಕಕ್ಕೆ ಬರ್ತಾರೆ. ನೀವು ಮೊದಲನೇದಾಗಿ ಕೇಳ್ತಾ ಹೋಗ್ಬೋದು, ಅಲ್ಲಿ ಕೇಳ್ತಾರೆ ಪರ್ಷಿಯಾ ದೇಶದವರು ಜನರು ಸಿಂಧು ನದಿ ಬಯಲಿನ ಜನರೊಂದಿಗೆ ಸಂಪರ್ಕಕ್ಕೆ ಬಂದ್ರು. ಸಂಪರ್ಕಕ್ಕೆ ಬಂದಂತಹ ಸಂದರ್ಭದಲ್ಲಿ ಪರ್ಷಿಯನ್ನರು ಅವರನ್ನ ಏನಂತ ಕರೀತಾರೆ ಅಂದ್ರೆ ಹಿಂದೂ ಎಂದು ಕರೀತಾರೆ. ಯಾರು? ಪರ್ಷಿಯನ್ನರು ಸಿಂಧು ಬಯಲಿನ ಜನರನ್ನ ಏನಂತ ಕರೆದ್ರು? ಹಿಂದೂ ಅಂತ ಕರೀತಾರೆ. ಮುಂದೆ ಗ್ರೀಕರು ಬರ್ತಾರೆ. ಗ್ರೀಕರು ಭಾರತೀಯರೊಂದಿಗೆ ಸಂಪರ್ಕವನ್ನ ಬೆಳೆಸ್ಕೊಂಡಾಗ ಅಥವಾ ಸಂಪರ್ಕಕ್ಕೆ ಬಂದಾಗ ಅವರ ಬಾಯಿಯಲ್ಲಿ ಹಿಂದೂ ಅನ್ನೋ ಪದ, ಯಾರು ಪರ್ಷಿಯನರು ಯೂಸ್ ಮಾಡಿದಂತಹ ಹಿಂದೂ ಪದವನ್ನ ಗ್ರೀಕರು ಆ ಪದವನ್ನ ಹಿಂದೂ ಅಂತ ಆಯಿತು, ಅಂದ್ರೆ ಹಿಂದೂ ಅಂತ ಕರೀತಿರ್ತಾರೆ. ಹಾಗೆಯೇ ಸಿಂಧು ನದಿಯ ಇಂಡಸ್ ಆಯಿತು. ಇಂಡು ಅನ್ನೋ ಪದ ಏನಾಗುತ್ತೆ? ಇಂಡಸ್ ಅನ್ನೋ ಪದ ಆಯಿತು ಅನ್ನೋದನ್ನ ತಿಳಿಸ್ತಾರೆ. ಹಾಗೆ ಭಾರತಕ್ಕೆ ಮಹಮ್ಮದಿಯರ ಆಕ್ರಮಣದೊಂದಿಗೆ ಮಹಮ್ಮದಿಯರ ಆಕ್ರಮಣವನ್ನು ಮಾಡ್ತಾರೆ. ಆ ಮಹಮ್ಮದಿಯರ ಆಕ್ರಮಣದ ಜೊತೆಗೆ ಏನ್ ಮಾಡುತ್ತೆ ಅಂದ್ರೆ ಹಿಂದೂ ಪದ ಮತ್ತೆ ಏನ್ ಮಾಡುತ್ತೆ? ಬಳಕೆಗೆ ಬರುತ್ತೆ. ಏನು? ಮಹಮ್ಮದಿಯರ ಕಾಲದಲ್ಲಿ ಹಿಂದೂ ಎಂಬ ಪದ ಬಳಕೆಗೆ ಬರುತ್ತೆ. ಅವರು ಈ ದೇಶವನ್ನ ಹಿಂದೂಸ್ತಾನ ಅಂತ ಕರೀತಾರೆ. ಹಿಂದೂಸ್ತಾನ ಅಂತ ಕರೆದು ಇಲ್ಲಿಯ ಜನರು ಹಿಂದೂಗಳು ಮತ್ತು ಅವರ ಧರ್ಮ ಹಿಂದೂ ಧರ್ಮ ಎಂದು ಕರೆಯಲಾಗುತ್ತೆ. ಅದಾದ ನಂತರ ಆಂಗ್ಲರು ಏನ್ ಮಾಡ್ತಾರೆ? ಭಾರತಕ್ಕೆ ಬರ್ತಾರೆ. ಭಾರತಕ್ಕೆ ಬಂದಂತಹ ಸಂದರ್ಭದಲ್ಲಿ ಪಾಶ್ಚಾತ್ಯರು ಈ ದೇಶವನ್ನ ಇಂಡಿಯಾ ಮತ್ತು ಹಿಂದೂ ಧರ್ಮವನ್ನ ಹಿಂದೂಯಿಸಂ ಎನಿಸಿತು. ಅಂದ್ರೆ ಇಲ್ಲಿ ನೋಡಿ, ಯುರೋಪಿಯನ್ನರು ಬಂದಾಗ ಯಾವ್ಯಾವ ರೀತಿ ಭರತಖಂಡ, ಇಂಡಿಯಾ ಅಂತ ಈ ಥರದ್ದೆಲ್ಲ ನೇಮ್ಗಳನ್ನ ಕರಿಬೇಕಾದ್ರೆ ಪರ್ಷಿಯನರು ಬಂದು ಏನಂತ ಕರೀತಾರೆ? ಹಿಂದೂ ನದಿಯ ಬಯಲಿನ ಜನರನ್ನ ಸಂಪರ್ಕಕ್ಕೆ ಬಂದಾಗ ಪರ್ಷಿಯನರು ಹಿಂದೂ ಅಂತ ಕರೀತಾರೆ. ಗ್ರೀಕರು ಭಾರತೀಯರೊಂದಿಗೆ ಸಂಪರ್ಕಕ್ಕೆ ಬಂದಾಗ ಹಿಂದೂ ಅಥವಾ ಹಿಂಡು ಅಂತ ಕರೀತಾರೆ. ಹಿಂದೂ ಪದವನ್ನು ತೆಗೆದಾಕಿ ಹಿಂದೂ ಅಂತ ಕರೆದು ಅದನ್ನು ಇಂಡಸ್ ಅಂತ ಮಾಡ್ತಾರೆ. ಮಹಮ್ಮದ್ಯರ ಆಕ್ರಮಣದೊಂದಿಗೆ ಅವ್ರು ಬರ್ತಾರೆ, ಏನ್ ಮಾಡ್ತಾರೆ? ಹಿಂದೂಸ್ತಾನ್ ಅಂತ ಕರೀತಾರೆ. ಅಂದ್ರೆ ಹಿಂದೂಗಳು ಧರ್ಮವನ್ನ ಹಿಂದೂ ಧರ್ಮ ಅಥವಾ ಹಿಂದೂಸ್ತಾನ್ ಅಂತ ಕರೀತಾರೆ. ಆಂಗ್ಲರ ಪ್ರಭಾವದಿಂದ ಪಾಶ್ಚಾತ್ಯರಿಗೆ ಈ ದೇಶ ಇಂಡಿಯಾ ಮತ್ತು ಹಿಂದೂ ಧರ್ಮದ ಹಿಂದೂಸಂ ಅಂತ ಆಯಿತು ಅನ್ನೋದನ್ನ ನಾವು ತಿಳ್ಕೊಳ್ತಾ ಹೋಗ್ಬೋದು. ನೆಕ್ಸ್ಟ್, ಭಾರತದ ಭವ್ಯತೆಯನ್ನ ತೆರೆದಿಟ್ಟ ಯುರೋಪಿಯನ್, ಅಂದ್ರೆ ಭಾರತದಲ್ಲಿರುವಂತಹ ಭವ್ಯತೆಯನ್ನ ತೆರೆದಿಟ್ರು. ಯಾವ ರೀತಿ ತೆರೆದಿಟ್ರು ಯುರೋಪಿಯನ್ನರು ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ತಾ ಹೋಗೋಣ. ಕೆಲವು ಮಂದಿ ಆಂಗ್ಲ ವಿದ್ವಾಂಸರು ಏನ್ ಮಾಡ್ತಾರೆ? ಈ ನೆಲದ ಪ್ರಾಚೀನತೆ ಮತ್ತು ಪ್ರಾಚೀನ ಭವ್ಯತೆಯನ್ನ ಜಗತ್ತಿಗೆ ತೋರಿಸಿಕೊಡಲು ಕಾರಣರಾಗ್ತಾರೆ. ಅಂದ್ರೆ ಭಾರತದಲ್ಲಿ ವಿವಿಧ ಜಾತಿ, ವಿವಿಧ ಧರ್ಮ, ವಿವಿಧ ಸಂಸ್ಕೃತಿ, ಮತ್ತೆ ಇಲ್ಲಿರುವಂತಹ ಪರಿಸರ ಆಗಿರ್ಬೋದು, ಇಲ್ಲಿರುವ ವ್ಯವಸ್ಥೆ ಆಗಿರ್ಬೋದು, ಇಲ್ಲಿ ಯಾವ ರೀತಿ ಆಚಾರ ವಿಚಾರಗಳಿದ್ದು ಅದನ್ನೆಲ್ಲನೂ ಕೂಡ ಏನ್ ಮಾಡ್ತಾರೆ? ಭಾರತ ಅನ್ನೋದು ಪ್ರಾಚೀನ ಭವ್ಯತೆಯನ್ನ ಒಳಗೊಂಡಿದೆ, ಇದನ್ನ ನಾವು ಇಡೀ ಜಗತ್ತಿಗೆ ತೋರಿಸ್ಬೇಕು ಅನ್ನೋದನ್ನ ತೋರಿಸಿಕೊಡುವಲು ಕಾರಣರಾದವರು ಯಾರಂತಂದ್ರೆ ಯುರೋಪಿಯನ್ನರು. ಯುರೋಪಿಯನ್ನರು ಅಂಥವರಲ್ಲಿ ಮೊದಲು ವಿಲಿಯಂ ಜೋನ್ಸ್ ಜೂನಿಯರ್ ಅಂತ ಅವರು ಪ್ರಮುಖರು ಅಂತ ನಾವು ಕರೀತಾ ಹೋಗ್ಬೋದು. ಇವರು ವಿಲಿಯಂ ಜೋನ್ಸ್ ಜೂನಿಯರ್ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿರ್ತಾರೆ. ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿರ್ತಾರೆ, ಮತ್ತೆ ಮೇಧಾವಿ ಕೂಡ ಆಗ್ತಾರೆ. ಅಂದ್ರೆ ಎಲ್ಲದನ್ನು ಕೂಡ ಇವರು ತಿಳ್ಕೊಂಡಿರ್ತಾರೆ. ಹಾಗೆ ಸಂಸ್ಕೃತವನ್ನ ಕಲಿಬೇಕು ಅನ್ನೋ ಆಸೆ ಉಂಟಾಗುತ್ತೆ. ಇವರು ಸಂಸ್ಕೃತವನ್ನ ಕೂಡ ಕಲಿತಾರೆ. ಎಲ್ಲಿ? ಭಾರತದಲ್ಲಿ ಸಂಸ್ಕೃತವನ್ನ ಕಲಿತು ಆ ಸಂಸ್ಕೃತವನ್ನ ಕಲಿತ ನಂತರ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ ಸಂಸ್ಕೃತ ಬಗ್ಗೆ, ಸಂಸ್ಕೃತ ಭಾಷೆಯ ನುಡಿಗಟ್ಟು ತುಂಬಾ ಅದ್ಭುತ. ಅಂದ್ರೆ ಸಂಸ್ಕೃತ ಭಾಷೆಯ ನುಡಿಗಟ್ಟೇನಿದೆ ಅದ್ಭುತ ಅಂತ ಜೋನ್ಸ್ ಏನ್ ಮಾಡ್ತಾರೆ? ಅವ್ರಿಗೆ ಸಂಸ್ಕೃತದ ಬಗ್ಗೆ ಹೇಳ್ತಾರೆ, ನುಡಿತಾರೆ.
ಆಗ ಅವ್ರೇನ್ ಮಾಡ್ತಾರೆ, ಸಂಸ್ಕೃತವನ್ನು ಕಲಿತು ಭಾರತದ ಸಾಹಿತ್ಯ ಅಧ್ಯಯನ ಮಾಡುವ ಸಲುವಾಗಿ, ಅಂದ್ರೆ ಭಾರತದಲ್ಲಿ ಮೊದಲೆಲ್ಲ ಏನಿತ್ತು, ನಮಗೆ ಬರೀ ನಾಣ್ಯಗಳು, ಸ್ಮಾರಕಗಳು, ಇದೆಲ್ಲವೂ ಕೂಡ ನಾವು ಪ್ರಾಥಮಿಕ ಆಧಾರ ಬಂದಾಗ ನಾನು ಹೇಳ್ತಾ ಹೋಗ್ತೀನಿ. ಅಲ್ಲಿ ಏನ್ ಹೇಳ್ತಾರೆ, ಭಾರತದ ಸಾಹಿತ್ಯವನ್ನ ಅಧ್ಯಯನ ಮಾಡುವ ಸಲುವಾಗಿ ಸಂಸ್ಥೆಯೊಂದನ್ನ ಸ್ಥಾಪನೆಯನ್ನ ವಿಲಿಯಂ ಜೋನ್ಸ್ ಮಾಡ್ತಾರೆ. ಆ ಸ್ಥಾಪನೆಯನ್ನ ಮಾಡೋದ್ರ ಜೊತೆ ಏನಕ್ಕೆ ಆ ಸ್ಥಾಪನೆಯನ್ನ ಮಾಡ್ತಾರೆ ಅಂದ್ರೆ, ಈ ಸಂಸ್ಥೆಯಲ್ಲಿ ಭಗವದ್ಗೀತೆಯ ಇಂಗ್ಲಿಷ್ ಭಾಷಾಂತರವನ್ನ ಪ್ರಕಟಿಸುತ್ತೆ. ಆ ಸಂಸ್ಥೆ ಏನ್ ಮಾಡುತ್ತೆ ಅಂದ್ರೆ, ಭಗವದ್ಗೀತೆ, ನಮ್ಮ ಪವಿತ್ರ ಗ್ರಂಥ ಯಾವುದು, ಭಾರತದ ಪವಿತ್ರ ಗ್ರಂಥ ಭಗವದ್ಗೀತೆ. ಆ ಭಗವದ್ಗೀತೆಯಲ್ಲಿ ಏನ್ ತಿಳಿಸುತ್ತೆ ಅಂದ್ರೆ, ಆ ಪುಸ್ತಕವನ್ನ, ಕೃತಿಯನ್ನ ಇಂಗ್ಲಿಷ್ ಭಾಷೆಗೆ ಭಾಷಾಂತರವನ್ನ ವಿಲಿಯಂ ಜೋನ್ಸ್ ಮಾಡ್ತಾರೆ. ಇಲ್ಲಿ ನಿಮಗೆ ಕ್ವಶನ್ಸ್ನ ಕೇಳ್ಬೋದು. ಯಾವ ಥರ ಕೇಳ್ತಾರೆ ಅಂದರೆ, ಇಂಗ್ಲಿಷ್ ಭಾಷಾಂತರವನ್ನ ಅಂದರೆ ವಿಲಿಯಂ ಜೋನ್ಸ್ ಇಂಗ್ಲಿಷ್ಗೆ ಭಾಷಾಂತರ ಮಾಡಿದಂತಹ, ಪ್ರಕಟಿಸಿದಂತಹ ಕೃತಿ ಯಾವುದು ಅಂತ ಕೇಳ್ಬೋದು. ಆವಾಗ ನೀವು ಏನು ಹೇಳ್ತೀರಾ, ಯಾವುದು, ಭಗವದ್ಗೀತೆ ಅಂತ ನೀವು ಹೇಳ್ಬೋದು. ಇದು ಸಂಸ್ಕೃತದಿಂದ ಇಂಗ್ಲಿಷಿಗೆ ತರ್ಜುಮೆಗೊಂಡ ಮೊದಲ ಕೃತಿ. ನೀವು ಇಲ್ಲಿನ ಈ ಥರನೂ ಕ್ವಶನ್ಸ್ ಕೇಳ್ಬೋದು. ಯಾವ ಥರ ಅಂದರೆ, ಸಂಸ್ಕೃತದಿಂದ ಇಂಗ್ಲಿಷಿಗೆ ವಿಲಿಯಂ ಜೋನ್ಸ್ ತರ್ಜುಮೆಗೊಂಡ ಮೊದಲ ಕೃತಿ ಯಾವುದು, ಅಥವಾ ಸಂಸ್ಕೃತದಿಂದ ಇಂಗ್ಲಿಷಿಗೆ ತರ್ಜುಮೆಗೊಂಡ ಮೊದಲ ಕೃತಿ ಯಾವುದು ಅಂತ ಅಂದರೆ ಭಗವದ್ಗೀತೆ ಅಂತ ನಾವು ಹೇಳ್ತಾ ಹೋಗಬೇಕು. ಇದನ್ನ ಯಾರು ಮಾಡ್ತಾರೆ, ಸಂಸ್ಕೃತದ ಇಂಗ್ಲಿಷ್ಗೆ ವಿಲಿಯಂ ಜೋನ್ಸ್ ಜೂನಿಯರು ಏನು ಮಾಡ್ತಾರೆ, ತರ್ಜುಮೆಯನ್ನು ಮಾಡ್ತಾರೆ. ತರ್ಜುಮೆಯನ್ನು ಮಾಡಿದ ನಂತರ ಇದೆಲ್ಲ ಮೊದಲ ಕೃತಿ ಅಂತ ನಾವು ಕರೀತಾ ಹೋಗ್ತೀವಿ. ನೆಕ್ಸ್ಟ್, ವಿಲಿಯಂ ಜೋನ್ಸ್ ಜೂನಿಯರು ಶಾಕುಂತಲ ಮುಂತಾದ ಸಂಸ್ಕೃತ ಕೃತಿಗಳನ್ನು ಇಂಗ್ಲಿಷಿನಲ್ಲಿ ಸಿದ್ಧಗೊಳಿಸಿದ. ಅಂದರೆ ಇವೆಲ್ಲ ಏನಾಗಿರುತ್ತೆ, ಶಾಕುಂತಲ ಅನ್ನೋದು ಸಂಸ್ಕೃತ ಕೃತಿ. ಆ ಸಂಸ್ಕೃತ ಕೃತಿಯನ್ನು ಏನು ಮಾಡ್ತಾರೆ, ಇಂಗ್ಲಿಷಿಗೆ ಏನು ಮಾಡ್ತಾರೆ, ತರ್ಜುಮೆಯನ್ನುಗೊಳಿಸ್ತಾರೆ. ಅಂದರೆ ತರ್ಜುಮೆ ಮಾಡೋದಕ್ಕೆ ಸಿದ್ಧಗೊಳಿಸ್ತಾರೆ. ಮುಂದೆ ಇವರಾದ್ಮೇಲೆ ಮುಂದೆ ಫ್ರೆಂಚ್ ಮತ್ತು ಜರ್ಮನ್ ವಿದ್ವಾಂಸರು ಭಾರತೀಯ ಸಂಸ್ಕೃತಿಯನ್ನು ಅಧ್ಯಯನ ಮಾಡೋದಕ್ಕೆ ಮುಂದುವರಿಸ್ತಾರೆ. ಅಂದರೆ ಫ್ರೆಂಚ್ ಮತ್ತು ಜರ್ಮನ್ ವಿದ್ವಾಂಸರು ಏನು ಮಾಡ್ತಾರೆ, ಭಾರತೀಯ ಸಂಸ್ಕೃತಿ ಅಧ್ಯಯನವನ್ನು ಮಾಡೋದಕ್ಕೆ ಮುಂದುವರಿತಾರೆ. ಅದಾದ ನಂತರ ಇದೇ ಕಾಲದಲ್ಲಿ 50 ಉಪನಿಷತ್ಗಳನ್ನು ಪರ್ಷಿಯನ್ ಮತ್ತು ಫ್ರೆಂಚ್ ಭಾಷೆಗಳಿಗೆ ಏನು ಮಾಡ್ತಾರೆ, ಇವರು ಉಪನಿಷತ್ಗಳನ್ನು ಪರಿಚಯವನ್ನು ಮಾಡಿಕೊಡ್ತಾರೆ. ಅಂದರೆ ಭಾಷಾಂತರವನ್ನು ಮಾಡ್ತಾ ಹೋಗ್ತಾರೆ. ಈಗ ಇಲ್ಲಿ ನಿಮಗೆ ಮ್ಯಾಪನ್ನು ತೋರಿಸ್ತಿದ್ವಿ. ಪ್ರಾಚೀನ ಭಾರತ ಯಾವ ರೀತಿ ಇತ್ತು, ಆ ಪ್ರಾಚೀನ ಭಾರತದಲ್ಲಿ ಸ್ಥಳ ನಾಮಗಳನ್ನು ಯಾವ ರೀತಿ ಚೇಂಜ್ ಮಾಡಿದ್ರು, ಮತ್ತು ಚಾರಿತ್ರಿಕ ನೆಲೆಗಳು ಯಾವ ಥರ ಇತ್ತು, ಈಗ ಆ ಸ್ಥಳಗಳ ನೇಮು ಯಾವ ರೀತಿ ಬದಲಾವಣೆಯನ್ನು ಆಗಿದೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ತಾ ಹೋಗ್ಬೋದು. ಹಾಗೆ ಬಾ ಎಂದರೆ ಬೆಳಕು, ಜ್ಞಾನವೆಂಬ ಬೆಳಕಿನಲ್ಲಿ ರಥ ಅಂದರೆ ಆಸಕ್ತರಾಗಿರುವ ಭೂಮಿ, ದೇಶ, ಭಾರತ, ಈ ಪರಂಪರೆಯಲ್ಲಿ ಇರುವ ನಾವು ಭಾರತೀಯರು ಅನ್ನೋದನ್ನು ತಿಳಿಸ್ತಾ ಹೋಗುತ್ತೆ. ಈಗ ಭೂಪಟದಲ್ಲಿ ನಮಗೆ ಏನನ್ನ ತಿಳಿಸುತ್ತೆ ಅಂದರೆ, ಇಲ್ಲಿ ನಾವು ನೋಡ್ತಾ ಹೋಗ್ಬೋದು, ಭೂಪಟ ಅನ್ನೋದು ನಮಗೆ ಎಷ್ಟು ಇಂಪಾರ್ಟೆಂಟ್. ಭೂಪಟದಲ್ಲಿ ಯಾವ ರೀತಿ ಕಾಲ ಮತ್ತು ಎಲ್ಲ ಚೇಂಜ್ ಆಗಿದೆ ನೋಡೋಣ. ಭೂಪಟದಲ್ಲಿ ನೀಡಿರುವ ಪ್ರಾಚೀನ ಸ್ಥಳ ನಾಮಗಳನ್ನು ಗಮನಿಸಿ. ಇವು ಆ ಕಾಲದ ಶಾಸನಗಳು ಕಂಡುಬರುತ್ತವೆ. ಹೆಚ್ಚಿನ ಸ್ಥಳನಾಮಗಳು ಬದಲಾಗಿವೆ. ಉದಾಹರಣೆಗೆ ಹೇಳೋದಾದರೆ, ಮಗಧ ಹಿಂದಿನ ಹೆಸರಿತ್ತು, ಈಗ ಬಿಹಾರನ್ನು ಕರಿತೀವಿ. ಹಾಗೆ ಕಳಿಂಗ, ನಿಮಗೆಲ್ಲರಿಗೂ ಗೊತ್ತು, ಅಶೋಕನು ಕಳಿಂಗ ಯುದ್ಧವನ್ನು ಮಾಡ್ದ. ಇಲ್ಲಿ ಕಳಿಂಗದಲ್ಲಿ ಯುದ್ಧವನ್ನು ಮಾಡ್ದ. ಅದರಿಂದ ಏನಾಗುತ್ತೆ, ಅವನು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾನೆ. ಅದೇ ಕೊನೆಯ ಯುದ್ಧವನ್ನು ನಾವು ನೋಡ್ಬೋದು. ಹಾಗಾಗಿ ಕಳಿಂಗವನ್ನು ಈಗ ಒರಿಸ್ಸಾ ಅಂತ ಕರಿತೀವಿ. ಹಾಗೆ ಚೇರನ್ನು ಕೇರಳ ಅಂತ ನಾವು ಕರಿತೀವಿ. ಇಂದ್ರಪ್ರಸ್ಥನ ದೆಹಲಿ ಅಂತ ನಾವು ಕರಿತೀವಿ. ಪ್ರಯಾಗನ ಅಲಹಾಬಾದ್ ಅಂತ ನಾವು ಕರಿತೀವಿ. ಆದರೆ ಅವು ಇಂದಿಗೂ ಉಳಿದುಕೊಂಡಿವೆ. ಆದರೆ ಉದಾಹರಣೆಗೆ ಏನಾಗಿದೆ ಅಂದರೆ, ಕಾಶ್ಮೀರ, ಇವೆಲ್ಲವೂ ಆಲ್ಮೋಸ್ಟ್ ಇವೆಲ್ಲವೂ ಕೂಡ ಏನಾದರೆ ನೇಮು ಚೇಂಜ್ ಆಗಿದೆ. ಅಂದರೆ ಸ್ಥಳಗಳ ಹೆಸರು ಬದಲಾಗಿರುವಂಥದ್ದು ನಾವು ನೋಡ್ಬೋದು. ಹಾಗೆ ಕಾಶ್ಮೀರ, ನೇಪಾಳ, ಕೈಲಾಸ, ಕುರುಕ್ಷೇತ್ರ, ಅಯೋಧ್ಯೆ, ಕಾಶಿ, ಮಥುರಾ ಸ್ಥಳನಾಮಗಳನ್ನು ಬದಲಿಸುವ ವಿದ್ಯಮಾನವು ಕಾಲಕಾಲಕ್ಕೆ ನಡೆದಿವೆ, ಈಗಲೂ ನಡೆಯುತ್ತಿದೆ. ಉದಾಹರಣೆಗೆ ಹೇಳೋದಾದರೆ, ಮದ್ರಾಸ್ನ ಚೆನ್ನೈ ಅಂತ ಕರಿತೀವಿ. ಆಗ ಮದ್ರಾಸ್ ಪ್ರಾಂತ್ಯ ಅಂತ ನಾವು ಕರಿತಿದ್ವಿ ಅಲ್ವಾ. ಈಗೇನಂತದ್ದು ಮದ್ರಾಸ್ ಚೆನ್ನೈ ಅಂತ ಕರಿತೀವಿ. ಪ್ರಯಾಗನ ಅಲಹಾಬಾದ್ ಅಂತ ಕರಿತೀವಿ. ಬರೋಡವನ್ನು ವಡೋದರ ಅಂತ ನಾವು ಕರಿತೀವಿ. ಹಾಗೆ ಬೊಂಬಾಯಿಯನ್ನು ಮುಂಬಾಯಿ ಅಂತ ಕರಿತೀವಿ. ಇಂತಹ ವಿದ್ಯಮಾನ ಅರಿವನ್ನು ಮೂಡಿಸುವ ಉದ್ದೇಶದಿಂದ ಪರಿಚಯಾತ್ಮಕವಾಗಿ ಭೂಪಟವನ್ನು ನಾವೇನು ಮಾಡಬೇಕಾಗತ್ತೆ, ಪ್ರಾರಂಭದಲ್ಲೇ ನೀಡ್ತಾ ಹೋಗಬೇಕಾಗತ್ತೆ.
ನೆಕ್ಸ್ಟ್, ಗಣಿತ ಕ್ಷೇತ್ರಕ್ಕೆ ಭಾರತೀಯರು ನೀಡಿದ ಅದ್ಭುತ ಕೊಡುಗೆಗಳು ಏನನ್ನೋದನ್ನ ನಾವು ತಿಳ್ಕೊಳ್ತಾ ಹೋಗೋಣ. ಈಗ ಅಶೋಕನ ಶಿಲಾಲೇಖನಗಳಲ್ಲಿ ಅಂಕೆಗಳನ್ನು ವಿಫಲವಾಗಿ ಬಳಸಲಾಗಿದೆ, ಅಂದರೆ ಹೆಚ್ಚು ಬಳಕೆಯನ್ನು ಮಾಡಲಾಗಿದೆ ಯಾವುದರಲ್ಲಿ, ಅಶೋಕನ ಶಿಲಾಲೇಖನಗಳಲ್ಲಿ. ಇವು 2300 ವರ್ಷಗಳಷ್ಟು ಹಿಂದಿನವು. ಇವೇನು 2300 ವರ್ಷಗಳಷ್ಟು ಹಿಂದಿನವಾಗಿವೆ. ಇದಾದ 1000 ವರ್ಷಗಳ ಮೇಲೂ ಯುರೋಪಿನ ರಾಷ್ಟ್ರಗಳಲ್ಲಿ ಅಂಕೆಗಳ ಬಳಕೆ ಬಂದಿರಲಿಲ್ಲ. ಅಂದರೆ 1000 ವರ್ಷಗಳಾಗಿದ್ರೂ ಅಂಕೆಗಳ ಬಳಕೆ ಬಂದಿರಲಿಲ್ಲ. ಆದರೆ ಅಂಕೆಗಳು, ದಶಮಾಂಶ, ಭಿನ್ನರಾಶಿ, ಬೀಜಗಣಿತ ಇವೆಲ್ಲವೂ ಗಣಿತಕ್ಕೆ ಪ್ರಾಚೀನ ಭಾರತೀಯರು ನೀಡಿದಂತಹ ಕೊಡುಗೆಗಳಂತ ನಾವು ಕರಿತಾ ಹೋಗ್ಬೋದು. ಈಗ ನೀವು ಗಣಿತವನ್ನು ಲೆಕ್ಕಾಚಾರ ಮಾಡಬೇಕಂದ್ರೆ ನಮಗೆ ದಶಮಾಂಶ ಅನ್ನೋದು ತುಂಬ ಇಂಪಾರ್ಟೆಂಟಾಗಿ ಬೇಕಾಗುತ್ತೆ. ಹಾಗೆ ಭಿನ್ನರಾಶಿಗಳು, ಯಾವ ರೀತಿ ಭಿನ್ನರಾಶಿಗಳಿದೆ, ಬೀಜಗಣಿತ ಅಂದ್ರೇನು, ಅಂಕಗಣಿತ ಅಂದ್ರೇನು, ಇವೆಲ್ಲನೂ ಕೂಡ ನಾವು ಗಣಿತದಲ್ಲಿ ಪ್ರಯೋಗವನ್ನು ಮಾಡ್ತಾ ಹೋಗ್ತೀವಿ, ಬಳಕೆಯನ್ನು ಮಾಡ್ಕೊಳ್ಳೋವಂಥದ್ದನ್ನ ನಾವು ನೋಡ್ಬೋದು. ಇದಕ್ಕೆ ನಾವು ಗಣಿತಕ್ಕೆ ಪ್ರಾಚೀನ ಭಾರತೀಯರು ನೀಡಿದ ಕೊಡುಗೆಗಳನ್ನು ನಾವು ನೋಡ್ಬೋದು. ಹೀಗೆ ಶನ ಅಥವಾ ಸೊನ್ನೆಯನ್ನು ಮೊದಲ ಬಾರಿಗೆ, ಅಂದರೆ ಮೊದಲು ಒಂದು ಸಂಖ್ಯಾ ಸೂಚಕವಾಗಿ ಬಳಸಿದ ಕೀರ್ತಿ ಯಾರಿಗೆ ಸಲ್ಲುತ್ತದೆ? ಭಾರತೀಯರಿಗೆ ಸಲ್ಲುತ್ತದೆ. ಈಗ ನಮಗೆ ಸೊನ್ನೆ ಇಲ್ಲ ಅಂದರೆ ಅದಕ್ಕೆ ಯಾವುದೇ ರೀತಿಯಾದಂತಹ ಬೆಲೆ ಇರಲ್ಲ. ನಮಗೆ ಸೊನ್ನೆ ಬಂದಾಗಲೇ ನಾವು ಯಾವುದನ್ನೇ ಸರಿಯಾದಂತಹ ರೀತಿಯಲ್ಲಿ ನಾವು ತಿಳಿಯೋಕ್ಕಾಗೋದು, ಎಣಿಕೆಯನ್ನು ಮಾಡೋಕ್ಕೆ ಆಗೋದು. ಹಾಗಾಗಿ ಭಾರತೀಯರು ಏನು ಮಾಡ್ತಾರೆ, ಸೊನ್ನೆಯ ಬಳಕೆಯಿಂದ ಲೆಕ್ಕಾಚಾರ ತೊಡಕು ಏನಾಗುತ್ತೆ, ನಾವು ಸೊನ್ನೆಯಿಂದ ಬಳಕೆ ಏನಾಗುತ್ತೆ, ಲೆಕ್ಕಾಚಾರ ನಮಗೆ ಸುಲಭ ಆಗ್ತಾ ಹೋಗುತ್ತೆ. ಅದರಲ್ಲಿರುವಂತಹ ತೊಡಕುಗಳೇನಿರುತ್ತೆ ಅದು ಬಗೆಹರಿಯುವಂತಹ ಕೆಲಸವನ್ನು ಮಾಡುತ್ತೆ. ಹೀಗೆ ಭೂಮಿ ಗುಂಡಾಗಿದೆ ಮತ್ತು ಸೂರ್ಯನ ಸುತ್ತ ಭೂಮಿ ಪರಿಭ್ರಮಿಸುತ್ತೆ, ಅಂದರೆ ಸೂರ್ಯನ ಸುತ್ತ ಭೂಮಿ ಏನಾಗುತ್ತೆ, ಸುತ್ತುತ್ತಿದೆ ಅನ್ನೋದನ್ನು ಕೂಡ ಏನು ಮಾಡ್ತಾರೆ, ಇವರು ಆಗಿನ ಕಾಲದಲ್ಲೇ ಕಂಡುಹಿಡಿದಿರ್ತಾರೆ. ಇದೆಲ್ಲ ಏನಂತಂದರೆ, ಈಗ ನಮಗೆ ಬೆಳಿಗ್ಗೆ ರಾತ್ರಿ ಹಗಲು ಇದೆಲ್ಲವೂ ಕೂಡ ನಮಗೆ ಆಗ್ತಿರುತ್ತೆ. ಹಂಗಾಗಬೇಕಂದ್ರೆ ಏನು ಮಾಡ್ತದೆ, ಸೂರ್ಯನ ಸುತ್ತ ಭೂಮಿ ಸುತ್ತೋದ್ರಿಂದ ಏನಾಗುತ್ತೆ, ನಮಗೆ ಹಗಲು ಮತ್ತು ರಾತ್ರಿ ಆಗುವಂತಹ ಅನುಭವ ಗೊತ್ತಾಗ್ತಿದೆ. ಹಾಗೆ ನಮ್ಮ ವರ್ಷಗಳನ್ನು ನೋಡ್ತೀವಿ, ಹಾಗೆ ತಿಂಗಳುಗಳನ್ನು ನೋಡ್ತೀವಿ, ದಿನಗಳನ್ನು ನೋಡ್ತೀವಿ. ಇದೆಲ್ಲ ಯಾವುದರಿಂದ? ಸೂರ್ಯನ ಸುತ್ತ ಭೂಮಿ ಸುತ್ತೋದ್ರಿಂದ. ಇದನ್ನು ಆವಾಗಲೇ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಯಾರು ಅಂದರೆ ಭಾರತೀಯ ವಿಜ್ಞಾನಿ ಆರ್ಯಭಟ ಇದನ್ನು ನಮಗೆ ಹೇಳಿದ್ದಾರೆ ಅಥವಾ ತೋರಿಸ್ಕೊಟ್ಟಿದ್ದನ್ನು ನಾವು ನೋಡ್ತಾ ಹೋಗ್ಬೋದು. ಆಧುನಿಕ ವಿಜ್ಞಾನದಲ್ಲಿ ಈ ವಾದವನ್ನು ಎತ್ತಿ ಹಿಡಿದ ಕೀರ್ತಿ ಯಾರಿಗೆ ಸಲ್ಲುತ್ತೆ ಅಂದರೆ ಕೋಪರ್ನಿಕಸ್ಗೆ ಸಲ್ಲುತ್ತೆ. ಇವನು ಕೋಪರ್ನಿಕಸ್ ಎಂಬಾತನಿಗೆ ಇವನಿಗಿಂತ 10 ಶತಮಾನದ ಹಿಂದಿನವನು, ಅಂದರೆ ಆರ್ಯಭಟನಿಗಿಂತ ಕೋಪರ್ನಿಕಸ್ 10 ಶತಮಾನದ ಹಿಂದಿನವನು ಅಂತ ನಾವು ಆರ್ಯಭಟನನ್ನು ಕರಿಬೋದು. ಹಾಗೆ ಭಾರತೀಯರು ನಾವಿಕರಾಗಿ ರೇಖಾಂಶ ನಕ್ಷೆಯನ್ನು ಉಜ್ಜಯಿನಿಯಿಂದ ಸಿದ್ಧಗೊಳಿಸಿದರು. ಅಂದರೆ ನಾವು ಭಾರತೀಯರು ಒಂದು ಹಡಗನ್ನು ನಿರ್ಮಾಣ ಮಾಡಬೇಕಂದ್ರೆ ಅಥವಾ ಹಡಗನ್ನು ಓಡಿಸ್ಬೇಕಂದ್ರೆ ನಾವಿಕರಾಗಿ ರೇಖಾಂಶ ಚಿಹ್ನೆ ಅನ್ನೋದು, ನಮಗೆ ನಕ್ಷೆ ಅನ್ನೋದು ತುಂಬ ಇಂಪಾರ್ಟೆಂಟು. ಆ ರೇಖಾಂಶ ನಕ್ಷೆಯನ್ನು ಉಜ್ಜಯಿನಿಯಲ್ಲಿ ಏನು ಮಾಡ್ತಾರೆ, ಸಿದ್ಧಗೊಳಿಸ್ತಾರೆ. ಇಂಥದ್ದೊಂದು ನಕಾಶೆಯನ್ನು ಏನು ಮಾಡ್ತಾರೆ, ಬಳಸ್ಕೊಂಡು 15ನೇ ಶತಮಾನದಲ್ಲಿ ಪೋರ್ಚುಗೀಸ್ ನಾವಿಕ ವಾಸ್ಕೋ ಡಿ ಗಾಮ ಭಾರತವನ್ನು ತಲುಪ್ತಾನೆ, ಅಂದರೆ ಪಶ್ಚಿಮ ತೀರವನ್ನು ತಲುಪ್ತಾನೆ. ಅಂದರೆ ಈಗ ನಿಮಗೆ ಎಕ್ಸಾಮ್ಗಳಲ್ಲಿ ಕೇಳ್ತಿರ್ತಾರೆ, ಮೊದಲ ಬಾರಿಗೆ ಜಲಮಾರ್ಗವನ್ನು ಕಂಡುಹಿಡಿದವರು ಯಾರು ಅಂತ ಕೇಳ್ತಾರೆ. ಆವಾಗ ನೀವೇನು ಹೇಳ್ತೀರಾ? ವಾಸ್ಕೋ ಡಿ ಗಾಮ ಅಂತ ಹೇಳ್ತೀರಲ್ವಾ? ಹಾಗೆ ಇವರು ಪೋರ್ಚುಗೀಸ್ ನಾವಿಕ ವಾಸ್ಕೋ ಡಿ ಗಾಮ ಭಾರತದ ಪಶ್ಚಿಮ ತೀರವನ್ನು ಮುಟ್ತಾರೆ. ಈಗ ಇದಿಷ್ಟನ್ನು ಗಣಿತಕ್ಕೆ ಸಂಬಂಧಪಟ್ಟಂಗೆ ನಾವು ನೋಡಿದ್ವಿ. ಭಾರತೀಯರು ಇನ್ನಷ್ಟು ಕೊಡುಗೆಗಳನ್ನು ನೀಡಿದ್ದಾರೆ, ಅದನ್ನು ಕೂಡ ನಾವು ತಿಳ್ಕೊಳ್ತಾ ಹೋಗೋಣ. ಪೈಥಾಗೊರಸ್ನ ಪ್ರಖ್ಯಾತ ಪ್ರಮೇಯವನ್ನು ಆತನಿಗಿಂತ 2 ಶತಮಾನಗಳ ಮೊದಲೇ ಗುರುತಿಸಿದ್ದವನು ಭಾರತೀಯ ವಿಜ್ಞಾನಿ ಯಾರು ಅಂದರೆ ಬೋಧಾಯನ ಅನ್ನೋರು ಏನು ಮಾಡ್ತಾರೆ, ಮೊದಲೇ ಪೈಥಾಗೊರಸನ್ನು ಕಂಡುಹಿಡಿದಿರ್ತಾರೆ. ವಸ್ತುವಿನ ಅವಿಭಾಜ್ಯ ಕಣವಾದ ಅಣುವನ್ನು ಕಣಾದ ಎಂಬ ಭಾರತೀಯ ವಿಜ್ಞಾನಿ ಏನು ಮಾಡ್ತಾರೆ, ಕಂಡುಹಿಡಿಯುವಂಥದ್ದು. ಹಾಗೆ 27 ಶತಮಾನಗಳಷ್ಟು ಹಿಂದೆಯೇ ಪ್ರತಿಪಾದಿಸಿದ್ದರು ಅನ್ನೋದನ್ನು ನಾವು ಇದನ್ನು ನೋಡ್ಬೋದು. ಹಾಗೆ ರಷ್ಯಾ ದೇಶದಲ್ಲಿ ಅಣು ಸಿದ್ಧಾಂತಕ್ಕೆ ಸಂಬಂಧಿಸಿದ ಪಾಠವು ಕಣಾದನ ಸ್ಮರಣೆಯಿಂದ ಪ್ರಾರಂಭವಾಗುತ್ತದೆ. ಅಂದರೆ ರಷ್ಯಾ ದೇಶದಲ್ಲಿ ಏನು ಮಾಡ್ತಾರೆ, ಅಣು ಸಿದ್ಧಾಂತಕ್ಕೆ ಸಂಬಂಧಿಸಿದಂತಹ ಪಾಠವನ್ನು ಕಣಾದನ ಸ್ಮರಣೆಯಿಂದ ಏನು ಮಾಡ್ತಾರೆ, ಸ್ಮರಿಸ್ಕೊಂಡು ಇದು ಪ್ರಾರಂಭವನ್ನು ಮಾಡ್ತಾರೆ.
ನೆಕ್ಸ್ಟು ಭಾರತೀಯರು ಪ್ರಾಚೀನ ಕಾಲದಿಂದಲೂ ಉಕ್ಕನ್ನು ತಯಾರಿಸುತ್ತಿದ್ದರು. ಅಂದರೆ ಭಾರತೀಯರು ಏನು ಮಾಡ್ತಿದ್ರು, ಪ್ರಾಚೀನ ಕಾಲದಿಂದಲೂ ಏನು ಮಾಡ್ತಿದ್ರು, ಉಕ್ಕನ್ನು ತಯಾರಿಸ್ತಿದ್ರು. ಅವರಿಗೆ ಆ ಉಕ್ಕನ್ನು ತಯಾರಿಸುವಂಥದ್ದು ಗೊತ್ತಿತ್ತು. ನೆಕ್ಸ್ಟು ನೌಕಾ ನಿರ್ಮಾಣ ವಿಜ್ಞಾನದಲ್ಲಿ ಭಾರತೀಯರು ಪ್ರಥಮ ಸ್ಥಾನದಲ್ಲಿದ್ದರು. ಅಂದರೆ ನೌಕೆಗಳನ್ನು ನಿರ್ಮಾಣ ಮಾಡುವಂಥದ್ದು ಮತ್ತು ಆ ವಿಜ್ಞಾನವನ್ನು ಬಳಕೆಯನ್ನು ಮಾಡಿಕೊಂಡಿದ್ದು ಪ್ರಪ್ರಥಮವಾಗಿ ಭಾರತೀಯರು ಪ್ರಥಮ ಸ್ಥಾನದಲ್ಲಿದ್ದಾರೆ ಅಂತ ನಾವಿಲ್ಲಿ ತಿಳ್ಕೊಳ್ತಾ ಹೋಗ್ಬೋದು. ಹಾಗೆ ಗುಜರಾತಿನ ಸೂರತ್ ಅತಿ ದೊಡ್ಡ ನೌಕಾ ನಿರ್ಮಾಣ ಕೇಂದ್ರವೆಂದು ಪ್ರಸಿದ್ಧವಾಗಿತ್ತು. ಅಂದರೆ ಏನದು, ಗುಜರಾತ್ನಲ್ಲಿ ಸೂರತ್ ಅತಿ ದೊಡ್ಡ ನೌಕಾ ನಿರ್ಮಾಣ ಕೇಂದ್ರವೆಂದು ಪ್ರಸಿದ್ಧವಾಗಿತ್ತು. ಅಂದರೆ ಸೂರತ್ನಲ್ಲಿ ಏನು ಮಾಡ್ತಿದ್ರು, ನೌಕಾ ನಿರ್ಮಾಣವನ್ನು ಮಾಡೋದಕ್ಕೆ ಈ ಕೇಂದ್ರ ತುಂಬ ಪ್ರಸಿದ್ಧಿಯಾಗಿತ್ತು ಅನ್ನೋದನ್ನು ತಿಳಿಸ್ಕೊಡ್ತಾರೆ. ಹಾಗೆ ಭಾರತೀಯರು ಮುಂಗಾರು ಮಾರುತಗಳನ್ನು ಗುರುತಿಸಿದ ಮೇಲೆ ಪ್ರಪಂಚದಲ್ಲಿ ನೌಕಾಯಾನದ ವೇಗ ಹೆಚ್ಚಿತ್ತು. ಅಂದರೆ ಭಾರತೀಯರು ಮುಂಗಾರು ಮಾರುತಗಳನ್ನು ಏನು ಮಾಡ್ತಾರೆ, ಗುರುತಿಸಿದ ಮೇಲೆ ಏನು ಮಾಡುತ್ತೆ, ಪ್ರಪಂಚದಲ್ಲೇ ನೌಕಾಯಾನದ ವೇಗ ಏನಾಗುತ್ತೆ, ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ. ಅಂದರೆ ಮಾನ್ಸೂನ್ ಮಾರುತಗಳು ಯಾವ ರೀತಿ ಬರುತ್ತೆ, ಈಶಾನ್ಯ ಮಾರುತಗಳು ಮತ್ತು ಯಾವುದು ಈ ಮಾರುತಗಳನ್ನು ನಾವು ಮುಂಗಾರು ಮಾರುತಗಳಂತೆಲ್ಲ ಕರಿತೀವಿ. ಇದರ ಆಧಾರದ ಮೇಲೆ ಏನು ಮಾಡ್ತೇವೆ, ನೌಕಾಯಾನವನ್ನು ನಡೆಸೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಹಾಗಾಗಿ ವೈಮಾನಿಕ ಶಾಸ್ತ್ರ, ಯೋಗಶಾಸ್ತ್ರ ಮತ್ತು ಸಂಸ್ಕೃತವು ಕೂಡ ಭಾರತೀಯರ ಕೊಡುಗೆಗಳಾಗಿವೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ತಾ ಹೋಗಬೇಕಾಗತ್ತೆ. ನೆಕ್ಸ್ಟ್, ವಿದೇಶಗಳಲ್ಲಿ ಭಾರತೀಯ ಸಂಸ್ಕೃತಿಯ ಪ್ರಭಾವ ಯಾವ ರೀತಿ ಆಯಿತು. ಅಂದರೆ ವಿದೇಶಗಳಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರಭಾವ ಯಾವ ರೀತಿ ಉಂಟಾಗಿದೆ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ತಾ ಹೋಗೋಣ. ಸಾಗರಯಾನದಲ್ಲಿ ಭಾರತೀಯರು ನಿಷ್ಣಾತರು. ಅಂದರೆ ಇವರು ಇತರ ರಾಷ್ಟ್ರಗಳನ್ನು ಆಕ್ರಮಿಸಿ, ಅಂದರೆ ಸಾಗರದ ಮುಖಾಂತರ ಭಾರತೀಯರು ಇಲ್ಲಿಗೆ ಬರ್ತಾರೆ, ಇತರ ರಾಷ್ಟ್ರಗಳನ್ನು ಆಕ್ರಮಿಸಿ ತಮ್ಮ ಸಂಸ್ಕೃತಿಯನ್ನು ಅವರ ಮೇಲೆ ಹೇರುವ ಸ್ವಭಾವ ನಮ್ಮದಾಗಲಿಲ್ಲ. ಅಂದರೆ ನಮ್ಮ ಸಂಸ್ಕೃತಿ ಏನಿದೆ, ಆ ಸಂಸ್ಕೃತಿಯನ್ನು ಬೇರೆ ರಾಷ್ಟ್ರಗಳ ಮೇಲೆ ಹೇರುವಂತಹ ಕೆಲಸವನ್ನು ಯಾವತ್ತೂ ನಾವು ಮಾಡಲ್ಲ, ಸ್ವಭಾವವು ನಮ್ಮದಾಗಿರಲಿಲ್ಲ ಅನ್ನೋದನ್ನು ಇವರು ತಿಳಿಸ್ತಾ ಹೋಗ್ತಾರೆ. ಹಾಗೆ ಬೌದ್ಧ ಮತ ಭಾರತದ ಗಡಿಯಾಚೆಗೆ ಯಾವ ರೀತಿ, ಅಂದರೆ ನಮಗೆ ಭಾರತದಲ್ಲೇ ಬೌದ್ಧ ಮತ ಅನ್ನೋದು ಸ್ಥಾಪನೆಯಾಗಿದ್ದು, ಶುರುವಾಗಿದ್ದು. ಇಲ್ಲಿ ಬೌದ್ಧ ಮತ ಭಾರತದ ಗಡಿಯಾಚೆಗೆ ಹೋಗೋದಕ್ಕೆ ಅಫ್ಘಾನಿಸ್ತಾನ, ಟಿಬೇಟ್, ಮಂಗೋಲಿಯಾ, ಚೀನಾ, ಕೊರಿಯಾ ಮತ್ತು ಜಪಾನ್ಗಳಲ್ಲಿ ಏನಾಗುತ್ತೆ, ಬೌದ್ಧ ಮತ ಪ್ರಚಾರವನ್ನು ಹೊಂದುತ್ತೆ, ಹಾಗೆ ವ್ಯಾಪಿಸುತ್ತೆ ಅನ್ನೋದನ್ನ ನಾವು ನೋಡ್ತಾ ಹೋಗ್ಬೋದು. ನೆಕ್ಸ್ಟ್, ಶ್ರೀಲಂಕೆ ಇದು ಕೂಡ ಬೌದ್ಧ ಮತವನ್ನು ಸ್ವೀಕರಿಸುತ್ತೆ. ಯಾವುದು, ಶ್ರೀಲಂಕೆ ಬೌದ್ಧ ಮತವನ್ನು ಸ್ವೀಕರಿಸುತ್ತೆ. ಹಾಗಾಗಿ ಶ್ರೀಲಂಕೆಯಲ್ಲಿ ಜಗತ್ತಿನ ಅತಿ ಎತ್ತರದ ಬುದ್ಧನ ಮೂರ್ತಿ ಅಫ್ಘಾನಿಸ್ತಾನದ, ಅಂದರೆ ಶ್ರೀಲಂಕೆ ಬೌದ್ಧ ಮತವನ್ನು ಸ್ವೀಕರಿಸುತ್ತೆ. ಆದರೆ ಇಲ್ಲಿ ಜಗತ್ತಿನ ಏನಾಗುತ್ತೆ, ಅತಿ ಎತ್ತರದ ಬೌದ್ಧನ ಮೂರ್ತಿ ಅಥವಾ ಬುದ್ಧನ ಮೂರ್ತಿ ಅಫ್ಘಾನಿಸ್ತಾನದ ಬಮಿಯಾನ್ ಎಂಬಲ್ಲಿ ಇತ್ತು ಎಂದರೆ ನಿಮಗೆ ಆಶ್ಚರ್ಯವಾಗ್ಬೋದು. ಅಂದರೆ ಏನಾಗುತ್ತೆ, ಅದು ಇತ್ತು ಅಂದರೆ ಯಾರು ಕೂಡ ನಂಬಲ್ಲ, ಆದರೆ ನಾವು ಅದು ಇತ್ತು ಅನ್ನೋದನ್ನು ನಾವು ತಿಳ್ಕೊಬೇಕಾಗತ್ತೆ ಅನ್ನೋದನ್ನು ನೀವು ನೋಡಿ. ಇಲ್ಲಿ ಚಿತ್ರದಲ್ಲಿ ಕಾಣಿಸ್ತಿದೆಯಲ್ಲ, ಇದು ಬುದ್ಧ ಶ್ರೀಲಂಕಾದಲ್ಲಿರುವಂತಹ ಏನಿದು ಬುದ್ಧನ ಪ್ರತಿಮೆ ಅಲ್ವಾ. ಇದು ಜಗತ್ತಿನ ಅತಿ ಎತ್ತರದ ಬುದ್ಧನ ಮೂರ್ತಿ ಅಫ್ಘಾನಿಸ್ತಾನದ ಬಮಿಯಾನ್ ಎಂಬಲ್ಲಿ ಇತ್ತು ಎಂದರೆ ನಿಮಗೆ ಆಶ್ಚರ್ಯವಾಗುತ್ತೆ ಅನ್ನೋದನ್ನು ಇವರು ತಿಳಿಸ್ತಾ ಹೋಗ್ತಾರೆ. ಹೀಗೆ ನಾವು ಬೌದ್ಧ ಧರ್ಮವನ್ನು ಯಾವ ರೀತಿ ಆಗಿತ್ತು ಅಂತ ನೋಡ್ಬೋದು. ಬೌದ್ಧ ಮತ ಮತ್ತು ಹಿಂದೂ ಸಂಸ್ಕೃತಿ ದಕ್ಷಿಣ ಏಷ್ಯಾದ ವಿವಿಧ ದೇಶಗಳಿಗೆ ಹಬ್ಬಿದವು. ಅಂದರೆ ಏನಾಗುತ್ತೆ, ಬೌದ್ಧ ಮತ ಯಾವ ರೀತಿ ಬೇರೆ ರಾಷ್ಟ್ರಗಳಿಗೆ ಹೋಯಿತೋ ಹಾಗೆಯೇ ನಮ್ಮ ಹಿಂದೂ ಸಂಸ್ಕೃತಿಯು ಕೂಡ ದಕ್ಷಿಣ ಏಷ್ಯಾದ ವಿವಿಧ ಭಾಗಗಳಿಗೆ ಅಥವಾ ವಿವಿಧ ದೇಶಗಳಿಗೆ ಹಬ್ಬುತ್ತೆ. ಅದರಲ್ಲಿ ಇದೊಂದು ಚಿತ್ರವನ್ನು ನೀವು ನೋಡ್ತಿದ್ದೀರಾ, ಅಂಗೋರ ವಾಟ್ ಹಿಂದೂ ದೇವಾಲಯ. ಇದು ಕಾಂಬೋಡಿಯಾದಲ್ಲಿದೆ. ಇದು ಏನಂತಂದರೆ ಕಾಂಬೋಡಿಯಾದ ಅಂಗೋರ ವಾಟ್ ಎಂಬಲ್ಲಿನ ಭವ್ಯ ಹಿಂದೂ ದೇವಾಲಯವು ಜಗತ್ತಿನ ಶ್ರೇಷ್ಠ ವಾಸ್ತುಶಿಲ್ಪಗಳಲ್ಲೊಂದು. ಅಂದರೆ ಇಡೀ ನಮ್ಮ ಇದರಲ್ಲೇ ಜಗತ್ತಿನಲ್ಲೇ ಇದೊಂದು ಹಿಂದೂ ದೇವಾಲಯವು ಶ್ರೇಷ್ಠ ವಾಸ್ತುಶಿಲ್ಪವನ್ನು ಹೊಂದಿದೆ ಅನ್ನೋದನ್ನ ನಾವು ನೋಡ್ಬೋದು. ಇದು ಜಾವಾದ ಬೋರಬಂದೂರ್ ಎಂಬಲ್ಲಿ ಜಗತ್ಪ್ರಸಿದ್ಧ ಬೃಹತ್ ಬೌದ್ಧ ದೇವಾಲಯವನ್ನು ಕೂಡ ನಾವು ನೋಡ್ತಾ ಹೋಗ್ಬೋದು. ಇಲ್ಲಿ ಜಾವಾದ ಬೋರಬಂದೂರ್ ಎಂಬಲ್ಲಿ ಜಗತ್ಪ್ರಸಿದ್ಧ ಬೃಹತ್ ಬೌದ್ಧಾಲಯವಿದೆ ಅನ್ನೋದನ್ನು ಕೂಡ ನಾವು ನೋಡ್ಬೋದು. ಹಾಗೆ ಇವೆರಡು ಕೂಡ ವಿಶ್ವ ಪಾರಂಪರಿಕ
ಸೇರಿದ ತಾಣಗಳಾಗಿವೆ ಅನ್ನೋದನ್ನ ನಾವು ನೋಡ್ಬೋದು. ಆಗ್ನೇಯ ಏಷ್ಯಾದಲ್ಲಿ ಭಾರತೀಯ ಸಂಸ್ಕೃತಿ ಸುಮಾರು 9 ಶತಮಾನಗಳ ಕಾಲ ಅಲ್ಲಿಯ ಜನಜೀವನವನ್ನು ಬೆಳಗುತ್ತೆ. ಅಲ್ಲಿನ ಹಲವು ದೇಶಗಳಲ್ಲಿ ಸಂಸ್ಕೃತ ಆಡಳಿತ ಭಾಷೆ ಆಯಿತು. ಅಂದರೆ ನೀವು ನೋಡಿದಿರ ಬೋರಬುಂದೂರ್ ಬೌದ್ಧಾಲಯ ಜಾವದಲ್ಲಿದೆ. ಇದೇನಂತಂದರೆ ಆಗ್ನೇಯ ಏಷ್ಯಾದಲ್ಲಿ ಭಾರತೀಯ ಸಂಸ್ಕೃತಿಯು ಸುಮಾರು 9 ಶತಮಾನಗಳ ಕಾಲ ಅಲ್ಲಿಯೂ ಜನಜೀವನವನ್ನು ಬೆಳಗಿತ್ತು ಅನ್ನೋದನ್ನ ನೋಡ್ಬೋದು. ಅಲ್ಲಿನ ಹಲವು ದೇಶಗಳಲ್ಲಿ ಸಂಸ್ಕೃತ ಆಡಳಿತ ಭಾಷೆ ಆಯಿತು ಅನ್ನೋದನ್ನ ನೋಡ್ಬೋದು. ಹಾಗೆ ನೃತ್ಯಗಳಲ್ಲಿ, ಹಾಡುಗಳಲ್ಲಿ ರಾಮಾಯಣ ಮತ್ತು ಮಹಾಭಾರತದ ಕಥೆಗಳು ಇಂದಿಗೂ ಅಲ್ಲಿ ಜೀವಂತವಾಗಿವೆ. ಯಾವುದು? ನೃತ್ಯಗಳಲ್ಲಿ ಮತ್ತು ಹಾಡುಗಳಲ್ಲಿ ರಾಮಾಯಣ ಮತ್ತು ಮಹಾಭಾರತದ ಕಥೆಗಳು ಇಂದಿಗೂ ಅಲ್ಲಿ ಜೀವಂತವಾಗಿದೆ ಅನ್ನೋದನ್ನ ನಾವೇನು ಮಾಡ್ಬೋದು, ತಿಳ್ಕೊಬೋದು. ನೆಕ್ಸ್ಟ್, ಕೆಲವು ಸಾರ್ವಕಾಲಿಕ ಭಾರತೀಯ ಮೌಲ್ಯಗಳು ಯಾವ ರೀತಿ ಇತ್ತು ಅನ್ನೋದನ್ನ ನಾವು ತಿಳ್ಕೊಳ್ತಾ ಹೋಗೋಣ. ಆಚಾರ್ಯ ದೇವೋಭವ ಅಂದರೆ ಭಾರತದ ಪ್ರಾಚೀನ ಸಂಸ್ಕೃತಿಯಲ್ಲಿ ವಿದ್ಯೆ ವಿಕ್ರಯದ ವಸ್ತುವಾಗಿರಲಿಲ್ಲ. ಅಂದರೆ ಪ್ರಾಚೀನ ಸಂಸ್ಕೃತಿಯಲ್ಲಿ ವಿದ್ಯೆ ಅನ್ನೋದಕ್ಕೆ ತುಂಬ ಮಹತ್ವಪೂರ್ಣವಾದಂಥದ್ದಿತ್ತು, ಮೌಲ್ಯವಿತ್ತು ಅನ್ನೋದನ್ನ ನಾವು ನೋಡ್ಬೋದು. ಏಕೆಂದರೆ 3000 ವರ್ಷಗಳ ಹಿಂದೆ ಶಿಷ್ಯರಿಗೆ ಗುರುಗಳು ನೀಡುತ್ತಿದ್ದ ಮೌಲ್ಯಗಳು ಎಲ್ಲ ಕಾಲಗಳಿಗೂ ಅನ್ವಯವಾಗುವಂಥದ್ದವು. ಏಕೆಂದರೆ ಅವರು ಶಿಷ್ಯಂದಿರಿಗೆ ಗುರುಗಳು ಏನು ಹೇಳ್ಕೊಡ್ತಿದ್ರು, ಮೌಲ್ಯಗಳನ್ನು ತಿಳಿಸ್ಕೊಡ್ತಿದ್ರು, ನಾವು ಯಾವ ರೀತಿ ಇರಬೇಕು ಅನ್ನೋದನ್ನು ಕೂಡ ಅವ್ರಿಗೆ ಶಿಕ್ಷಣವನ್ನು ಮಾಡ್ತಿದ್ರು, ಬೋಧನೆಯನ್ನು ಮಾಡ್ತಿದ್ರು. ಯಾವ ರೀತಿ ಅಂದರೆ ಸತ್ಯವನ್ನು ಹೇಳಬೇಕು, ಸತ್ಯವನ್ನು ಬಿಟ್ಟು ಸುಳ್ಳನ್ನು ಹೇಳಬಾರ್ದು, ಸತ್ಯವನ್ನೇ ನೀವು ಹೇಳಬೇಕು, ಧರ್ಮವನ್ನು ಪಾಲಿಸು, ನಿಮ್ಮ ಧರ್ಮ ಏನಿದೆ ಅದನ್ನು ನೀವು ಪಾಲಿಸಬೇಕು, ಇದುವರೆಗೆ ಕಲಿತಿದ್ದರಿಂದಲೇ ತೃಪ್ತನಾಗಬೇಡ, ನೀವೇನು ಕಲಿತು ಮುಗಿಸ್ಕೊಂಡಿರ್ತೀರೋ ಅದಷ್ಟಕ್ಕೆ ತೃಪ್ತನಾಗಬೇಡ, ಮತ್ತು ಇನ್ನೂ ನೀವು ಪ್ರಯತ್ನವನ್ನು ಪಟ್ಟು ಹೆಚ್ಚು ವಿಷಯಗಳನ್ನು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ನೀವು ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತಾರೆ. ಹಾಗೆ ಗರ್ವ ಪಡಬೇಡ, ನೀವು ಪಡ್ಕೊಂಡಿರುವಂತಹ ವಿದ್ಯೆ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಏನೇ ಆದ್ರೂ ಕೂಡ ಅದ್ರ ಬಗ್ಗೆ ನೀವು ಗರ್ವವನ್ನು ಪಡೋಕೆ ಹೋಗ್ಬೇಡಿ. ಗರ್ವ ಪಟ್ಟರೆ ಏನಾಗುತ್ತೆ, ನಾವು ಕಲ್ತಿರುವಂತಹ ವಿದ್ಯೆ ಎಲ್ಲ ಹಾಳಾಗ್ತಾ ಹೋಗುತ್ತೆ. ಹಾಗೆ ತಾಯಿ ತಂದೆ ಆಚಾರ್ಯ ಮತ್ತು ಅತಿಥಿಗಳನ್ನು ದೇವರಂತೆ ಭಾವಿಸು ಅನ್ನೋದನ್ನು ನಾವು ಅತಿಥಿಗಳನ್ನು ಏನು ಮಾಡ್ತಿರ್ತೀವಿ, ಸತ್ಕರಿಸುವಂತಹ ಸಂಪ್ರದಾಯ ನಮ್ಮ ಭಾರತೀಯರಲ್ಲಿ ಇರುವಂಥದ್ದನ್ನ ನೀವು ನೋಡ್ತಾ ಹೋಗ್ಬೋದು. ಹಾಗಾಗಿ ಅತಿಥಿಗಳನ್ನು ದೇವರಂತೆ ಭಾವಿಸು ಅನ್ನೋದನ್ನು ಶಿಷ್ಯಂದರಿಗೆ ಗುರುಗಳು ಏನು ಮಾಡ್ತಿರ್ತಾರೆ, ಹೇಳ್ಕೊಡ್ತಿದ್ರು. ಈ ಮೌಲ್ಯಗಳನ್ನು ಏನು ಮಾಡ್ತಾರೆ, ಹೇಳ್ಕೊಡುವಂತಹ ಕೆಲಸವನ್ನು ಗುರುಗಳು ಮಾಡ್ತಿರ್ತಾರೆ. ಹಾಗೆ ಅಹಿಂಸೆ ಪೌರುಷ ಅಂದರೆ ಜಗತ್ತಿನಲ್ಲಿ ಅಹಿಂಸೆಯ ಶ್ರೇಷ್ಠತಮ ಪ್ರತಿಪಾದಕರು ಭಾರತೀಯರು. ಏಕೆಂತಂದರೆ ಅವರು ಪೌರುಷ ಶಕ್ತಿಗಳನ್ನು ಭಾರತೀಯರು ಎಂದೂ ಕಡೆಗಣಿಸ್ತಿರ್ಲಿಲ್ಲ. ಅಂದರೆ ಪೌರುಷವನ್ನು ತೋರಿಸ್ಕೊಡ್ತಿದ್ರು ಮತ್ತು ಶತ್ರುಗಳಿಗೆ ಅಂಜಿ ಯಾವತ್ತೂ ಅವರು ಪಲಾಯನವನ್ನು ಮಾಡ್ತಿರ್ಲಿಲ್ಲ. ಯಾಕೆಂತಂದರೆ ಮಾಡುವುದಕ್ಕಿಂತ ಯುದ್ಧ ಮಾಡುತ್ತಲೇ ಮಡಿದರೆ ಎಷ್ಟೋ ಡೇಸ್ ಅನ್ನೋ ಥರ ಇದ್ದರು. ಅಂದರೆ ಶತ್ರುಗಳು ಮುಂದೆ ಬಂದಿದ್ದಾರೆ ಅಂತಂದರೆ ಅವ್ರನ್ನ ಯಾವುದೇ ಕಾರಣಕ್ಕೂ ಅವರು ಎದುರಿ ಹೋಗ್ತಿರ್ಲಿಲ್ಲ. ಅವರು ಶತ್ರುಗಳ ವಿರುದ್ಧ ಹೋರಾಟವನ್ನು ಮಾಡಿ ಗೆದ್ದರೆ ಖುಷಿ ಪಡ್ತಿದ್ರು, ಅಂದರೆ ವೀರಮರಣವನ್ನು ಹೊಂದ್ತಿದ್ರು. ಅಂದರೆ ವೀರಮರಣ ಅಂದರೆ ಅಲ್ಲೇ ಯುದ್ಧವನ್ನು ಮಾಡ್ತಾನೆ ಸಾವನ್ನು ಅಪ್ತಿದ್ರು. ಈ ಥರ ಅವರು ಪೌರುಷಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಾ ಹೋಗಿದ್ರು. ಮತ್ತು ಇಲ್ಲಿ ಏನಂತಂದರೆ ಕಡೆಗಣಿಸ್ತಾರೆ, ಶತ್ರುಗಳಿಗೆ ಅಂಜಿಕೆ ಮಾಡಿ ಪಲಾಯನ ಮಾಡ್ತಿರ್ಲಿಲ್ಲ. ಹೀಗೆ ಪ್ರಾಚೀನರ ಇದು ಜೀವನ ಸೂತ್ರವಾಗಿತ್ತು ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ತಾ ಬೇಕಾಗುತ್ತೆ. ಹಾಗೆ ಎಲ್ಲ ಜನರು ಸುಖಿಗಳಾಗಲಿ, ಸರ್ವೇ ಜನ ಸುಖಿನೋ ಭವಂತು ಅಂದರೆ ಸರ್ವೇ ಜನ ಸುಖಿನೋ ಭವಂತು ಅಂದರೆ ಇದು ನಮ್ಮ ಪ್ರಾಚೀನರ ಒಂದು ಉದಾತ್ತ ಮೌಲ್ಯವಾಗಿದೆ. ಅಂದರೆ ವಸುದೈವ ಕುಟುಂಬಕಂ ಅಂದರೆ ಇಡೀ ಜಗತ್ತೇ ಒಂದು ಕುಟುಂಬ ಎಂಬ ಉದಾತ್ತ ಚಿಂತನೆಯು ಭಾರತೀಯರದ್ದೇ ಆಗಿದೆ ಅನ್ನೋದನ್ನು ಇದು ನಮಗೆ ತಿಳಿಸ್ತಾ ಹೋಗುತ್ತೆ. ಎಲ್ಲ ಜನರು ಕೂಡ ಸುಖಿಗಳಾಗಿರಲಿ ಅಂತ ಬಯಸ್ತಿದ್ರು. ಹಾಗೆ ಸರ್ವಧರ್ಮ ಸಮಾನತೆ, ಭಾರತವು ನಂಬಿ ಬಂದಿರುವ ಇನ್ನೊಂದು ಮೌಲ್ಯವೆಂದರೆ ಸರ್ವಧರ್ಮ ಸಮಾನತೆ. ಬೆಳಕು ಎಲ್ಲಿಂದ ಬಂದರೂ ಅದು ಬೆಳಕೆ ಹೊರತು ಬೇರೆ ಇನ್ನೇನೂ ಅಲ್ಲ. ಅದಕ್ಕೆ ಕತ್ತಲೆಯನ್ನು ಹೊಡೆದೋಡಿಸುವಂತಹ ಶಕ್ತಿ ಇದೆ. ಅಂತೆಯೇ ಮತಧರ್ಮ ಯಾವುದೇ ಇರಲಿ, ದೇವರು ಒಬ್ಬನೇ, ನಾಮ ಹಲವು ಎಂಬುದು ವೇದವಾಕ್ಯವಾಗಿತ್ತು. ಹೀಗೆ ಮೇಲೆ ಉಲ್ಲೇಖಿಸಿದ ಎಲ್ಲ ಮೌಲ್ಯಗಳು ಕೂಡ ಭಾರತದಲ್ಲಿ ಹುಟ್ಟಿ ಬೆಳೆದ ಸನಾತನ ಧರ್ಮದ ಆಶಯಗಳಾಗಿವೆ ಅನ್ನೋದನ್ನು ಈ ಪಾಠದ ಮುಖಾಂತರ ನಾವು ತಿಳ್ಕೊಳ್ತಾ ಹೋಗ್ಬೋದು. ಹಾಗೆ ಹೊಸ ಪದಗಳನ್ನು ಕೂಡ ಇವರು ಪರಿಚಯವನ್ನು ಮಾಡಿಕೊಡ್ತಾ ಹೋಗ್ತಾರೆ. ಮೊದಲನೇದು ಋಷಭನಾಥ, ಜೈನ ಮತದ ಮೊದಲನೇ ತೀರ್ಥಂಕರ. ಮತ್ತು ಇದನ್ನು ನೀವು ನೆನಪಿಟ್ಕೊಳ್ಬೇಕಾಗತ್ತೆ.
ಹಾಗೆ ದುಷ್ಯಂತ ಶಕುಂತಲೆಯರ ವೀರಪುತ್ರನಾದ ಭರತನಿಂದ ಭಾರತ ಎಂಬ ಹೆಸರಾಯಿತು ಎಂಬ ಪ್ರತೀತಿಯೂ ಇದೆ. ಹಾಗೆ ಆಂಗ್ಲರ ಪ್ರಭಾವದಿಂದ ಬೌದ್ಧ ಮತ, ಜೈನ ಮತ ಮತ್ತು ಸಿಖ್ ಧರ್ಮಗಳು ಅನುಕ್ರಮವಾಗಿ ಬುದ್ಧಿಸಮ್, ಜೈನಿಸಮ್ ಮತ್ತು ಸಿಕ್ಕಿಸಮ್ ಎಂದಾಯಿತು ಅನ್ನೋದನ್ನು ಕೂಡ ತಿಳಿಸ್ತಾ ಹೋಗ್ತಾರೆ. ಹಾಗೆ ಇಂದಿನ ಭಾರತಕ್ಕಿಂತ ಇನ್ನೂ ದೊಡ್ಡದಾದ ಪ್ರದೇಶವನ್ನು ಹಿಂದೆ ಭರತವರ್ಷವೆನ್ನುತ್ತಿದ್ದರು. ದಕ್ಷಿಣ ಸಮುದ್ರದ ಉತ್ತರಕ್ಕೆ ಮತ್ತು ಹಿಮಾಲಯದ ದಕ್ಷಿಣಕ್ಕೆ ಇರುವ ಭೂಭಾಗವೆಲ್ಲ ಭರತವರ್ಷ. ಅಲ್ಲಿ ವಾಸಿಸುವ ಜನರೆಲ್ಲರೂ ಭಾರತೀಯರು ಎಂಬುದಾಗಿ ವಿಷ್ಣು ಪುರಾಣದಿಂದ ನಮಗೆ ತಿಳಿದು ಬರುತ್ತದೆ. ಹೀಗೆ ಮಯನ್ಮಾರನ್ನು ಬ್ರಹ್ಮದೇಶ, ಇಂಡೋನೇಷ್ಯಾದಲ್ಲಿರುವ ಜಾವಾ, ಸುಮಾತ್ರ, ಬಾಲಿ ಇವನ್ನು ಸುವರ್ಣದ್ವೀಪ, ವಿಯೆಟ್ನಾಮನ್ನು ಚಂಪಾ ಮತ್ತು ಕಾಂಬೋಡಿಯಾವನ್ನು ಕಂಬುಜ ಎಂದು ಕರೆಯಲಾಗುತ್ತಿತ್ತು. ಅದನ್ನು ಹೊಸ ಪದಗಳನ್ನು ಈ ಪಾಠದ ಮುಖಾಂತರ ನಮಗೆ ತಿಳಿಸ್ಕೊಡ್ತಿದ್ದಾರೆ. ಹೀಗೆ ಭಾರತ ನಮ್ಮ ಹೆಮ್ಮೆ ಅನ್ನೋದು ಒಂದು ಪಾಠದ ವಿವರಣೆಯನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಹಾಗೆ ಮಾತನ್ನು ಮುಗಿಸ್ಕಿಂತ ಮುಂಚಿತವಾಗಿ ಇಲ್ಲಿ ಕೊನೆಯದಾಗಿ ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಆ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಏನಾದರೂ ಬೇಕಂದರೆ ನೀವು ಕಾಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ವಿಡಿಯೋ ಮಾಡಿ ನಾನು ನೋಟ್ಸ್ ಥರ ಕೊಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸೊ ಹಾಗಾಗಿ ಇದೆಲ್ಲನೂ ಕೂಡ ನೀವು ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಬರೋದ್ರಿಂದ ಓದ್ಕೊಂಡು ಕೀ ಪಾಯಿಂಟ್ಸ್ಗಳನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು.